ಪರಮಪೂಜ್ಯ ಮಹಾಸ್ವಾಮಿಗಳವರ ದಿವ್ಯಪಾದ ಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರವನ್ನು ಮಾಡಿಕೊಂಡು ಶ್ರೀಮದ್ ಭಗವದ್ಗೀತಾ ಜ್ಞಾನಯಜ್ಞದ 17ನೆಯ ದಿನ ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಆ ಮೂಲಕವಾಗಿ ಅನೇಕ ತತ್ವಗಳನ್ನು ಅರ್ಜುನನ ನೆಪ ಮಾಡಿಕೊಂಡು ಸಮಸ್ತ ಸಜ್ಜನ ಸಮುದಾಯಕ್ಕೆ ಉಪದೇಶ ಕೊಡ್ತಾ ಇದ್ದ. ಆರಂಭದಲ್ಲಿ ಅರ್ಜುನ ಮಾಡುವ ಪ್ರಶ್ನೆ ಕೃಷ್ಣನಲ್ಲಿ, ಯೇ ಶಾಸ್ತ್ರಂ ವಿಧಿಂ ಉತ್ಸೃಜ್ಯ ಯಜಂತೆ ಶ್ರದ್ಧೆಯಾನ್ವಿತಾಃ ತೇಷಾಂ ನಿಷ್ಠಾತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಮೂರನೆಯ ಅಧ್ಯಾಯದಲ್ಲಿ ಕಾರ್ಯತೆ ಹ್ಯವಶಃ ಕರ್ಮ ಸರ್ವೈ ಪ್ರಕೃತಿಜೈ ಗುಣೈ ಅನ್ನುವ ಮಾತಿನಲ್ಲಿ ಕೃಷ್ಣ ಭಗವಂತನ ಅಧೀನಕ್ಕೆ ಒಳಪಟ್ಟಂತಹ ಜೀವ ತಾನು ತನ್ನ ಸಾತ್ವಿಕ ರಾಜಸ ತಾಮಸವೇ ಗುಣಗಳು ಏನಿದೆ ಅದಕ್ಕೆ ಅನುಸಾರವಾಗಿ ಅನೇಕ ರೀತಿಯ ಕರ್ಮಗಳನ್ನು ಮಾಡ್ತಾ ಇರ್ತಾನೆ ಅಂತ ಹೇಳ್ತಾ ಮುಂದೆ 14ನೆಯ ಅಧ್ಯಾಯದಲ್ಲಿ ನಾಣ್ಯಂ ಗುಣೇಭ್ಯಃ ಕರ್ತಾರಂ, ಎಲ್ಲ ಪರಿಣಾಮಿ ಕಾರ್ಯಗಳು ಅಂತ ಏನಿದೆ, ನಮ್ಮಿಂದ ಏನೆಲ್ಲ ಆಗ್ತಾ ಇದೆ ಅದೆಲ್ಲ ಸತ್ವಾದಿ ಗುಣಗಳಿಂದ ಉಂಟಾದಂತಹ ಕರ್ಮಗಳು. ಈ ಅಧ್ಯಾಯದಲ್ಲಿ ಗುಣಭೇದಾನ್ ಪ್ರಪಂಚಯತಿ ಅಸ್ಮಿನ್ ಅಧ್ಯಾಯ, ಈ ಅಧ್ಯಾಯದಲ್ಲಿ ಗುಣಗಳ ಪ್ರಭೇದ, ಜೀವ ಯಾವ ಎಲ್ಲ ಗುಣಗಳ ಅನುಸಾರಿಯಾಗಿ ಕರ್ಮವನ್ನು ಮಾಡ್ತಾನೆ ಅನ್ನೋದನ್ನು ಈ ಅಧ್ಯಾಯದಲ್ಲಿ ಭಗವಂತ ವಿವೇಚನ ಮಾಡಿ ತೋರಿಸ್ತಾ ಇದ್ದಾನೆ. ಸಾತ್ವಿಕ ಗುಣದವರು, ರಜೋಗುಣ ಪ್ರಾಚುರ್ಯವುಳ್ಳವರು, ತಮೋಗುಣ ಪ್ರಾಚುರ್ಯವುಳ್ಳವರು ತಮ್ಮ ಜೀವನ ಶೈಲಿಯಲ್ಲಿ ಸ್ವೀಕಾರ ಮಾಡುವಂತಹ ಆಹಾರ, ಸಾತ್ವಿಕ ಸ್ವಭಾವದವರು ಸ್ವೀಕಾರ ಮಾಡುವ ಪರಮಪೂಜ್ಯ ಮಹಾಸ್ವಾಮಿಗಳವರ ಪಾದ ಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ದಂಡ ಪ್ರಣಾಮವನ್ನು ಮಾಡಿಕೊಳ್ತಾ ಶ್ರೀಮದ್ ಭಗವದ್ಗೀತೆಯ 17ನೆಯ ಶ್ರದ್ಧಾತ್ರಯ ವಿಭಾಗ ಯೋಗ, ಅದರಲ್ಲಿ ಕೃಷ್ಣ ಪರಮಾತ್ಮ ಗುಣಭೇದಾನ್ ಪ್ರಪಂಚಯತಿ, ಗುಣಗಳಲ್ಲಿರುವಂತಹ ಭೇದಗಳು, ಅವುಗಳನ್ನು ಅನುಸರಿಸಿ ಜೀವ ಮಾಡುವಂತಹ ಕರ್ಮ, ಸಾತ್ವಿಕರು ರಾಜಸರು ತಾಮಸರು ಸ್ವಭಾವಕ್ಕೆ ಅನುಗುಣವಾಗಿ ಅವರ ಆಹಾರ ವಿಹಾರ ಇತ್ಯಾದಿಗಳೆಲ್ಲ ಇರುತ್ತೆ. ಸಾತ್ವಿಕರಾದವರ ಆಹಾರ ಕ್ರಮ ಅವರ ಪದ್ಧತಿ, ರಾಜಸರ ಆಹಾರ ಅವರ ಕ್ರಮ ಅದರ ಪದ್ಧತಿ, ತಾಮಸಿ ಗುಣದವರ ಆಹಾರ ಅದರ ಪದ್ಧತಿಗಳು, ಇದೆಲ್ಲ ಬೇರೆ ಬೇರೆಯಾಗಿರ್ತಕ್ಕಂಥದ್ದು. ಆ ಮೂರು ಗುಣದವರು ಆಚರಿಸುವಂತಹ ಯಜ್ಞ ಇರಬಹುದು, ದಾನ ಇರಬಹುದು, ತಪಸ್ಸಿರಬಹುದು, ಅದೆಲ್ಲ ಬೇರೆ ಬೇರೆ ಉದ್ದೇಶ
ಇದಕ್ಕೆಲ್ಲ ಕಾರಣ ಅವರವರ ಗುಣಗಳು. ಅದಕ್ಕೆ ಅನುಸಾರಿಯಾಗಿಯೇ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಭಿನ್ನ ಜೀವರು, ಪ್ರತಿಯೊಬ್ಬ ಜೀವ ಕೂಡ ಭಿನ್ನ ಭಿನ್ನ ಸ್ವಭಾವ ಅನ್ನೋದನ್ನು ವರ್ಣನೆ ಮಾಡ್ತಾ ಈ 16ನೇ ಅಧ್ಯಾಯದಲ್ಲಿ 2 ಪ್ರಧಾನ ವಿಭಾಗವನ್ನು ಮಾಡಿದ್ದಾರೆ. ಅದರಲ್ಲಿ ದೈವಿ ಸಂಪತ್ತುಳ್ಳವರು ಮತ್ತು ತಾಮಸಿ ಸಂಪತ್ತು ಉಳ್ಳಂತಹವರು, ಹೀಗೆ 2 ಭಾಗವನ್ನು ಮಾಡಿದ್ದಾನೆ. ಅದರಲ್ಲಿ ಕೆಲವರು ತಿಳಿದು ತಪ್ಪನ್ನು ಮಾಡ್ತಾರೆ. ಅವರಿಗೆ ಸರಿ ಅಂತ ಗೊತ್ತಿದ್ದರೂ ಕೂಡ ಅದನ್ನು ಮಾಡೋಲ್ಲ. ಒಟ್ಟಿನಲ್ಲಿ ಶಾಸ್ತ್ರದ ಜ್ಞಾನ ಇಲ್ಲದವರು ಕೆಲವರಾಗಿದ್ದರೆ ಇಂತಹವರು ಎಂಥ ಕರ್ಮವನ್ನು ಮಾಡ್ತಾರೆ, ಅವರಿಗೆ ಸಿಗುವಂತಹ ಫಲ ಏನು, ಅವರು ರಾಜಸರೋ ತಾಮಸರೋ ಸಾತ್ವಿಕರೋ, ಇದನ್ನು ನನಗೆ ತಿಳಿಸಿ ಹೇಳು. ಯಾಕಂದರೆ ಕೃಷ್ಣ ಪರಮಾತ್ಮ ಹಿಂದೆ 16ನೇ ಅಧ್ಯಾಯದಲ್ಲಿ ಹೇಳುವಾಗ ಯಶಾಸ್ತ್ರಂ ವಿಧಿಮುತ್ಸೃಜ್ಯ ವರ್ತತೆ ಕಾಮಕಾತರಃ ನ ಸಸದ್ಯಮವಾಪ್ನೋತಿ ನ ಸುಖಂ ನ ಪರಾಂಗತಿಂ. ಯಾರು ಶಾಸ್ತ್ರದಲ್ಲಿ ಹೇಳಿದ ವಿಧಿವಿಧಾನಗಳನ್ನು ತಿಳಿಯದೆ ಕೇವಲ ಕರ್ಮವನ್ನು ಮಾಡಿಕೊಂಡು ಹೋಗ್ತಾ ಇರ್ತಾನೆ, ಅವನು ಉತ್ತಮವಾದ ಗತಿಯನ್ನು ಇಹದಲ್ಲಿ ಆಗಲಿ ಪರದಲ್ಲಿ ಆಗಲಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ಆದ್ದರಿಂದ ಇದು ಕಾರ್ಯವೋ ಇದು ಅಕಾರ್ಯವೋ, ಇದು ಮಾಡಬೇಕೋ ಇದು ಮಾಡಬಾರ್ದೋ ಅನ್ನೋದರಲ್ಲಿ ನಮ್ಮ ಅನಿಸಿಕೆಗಳು, ನಮ್ಮ ಅಭಿಪ್ರಾಯಗಳು, ನಮ್ಮ ಹಿತಾಸಕ್ತಿಗಳು ಕಾರಣ ಆಗೋಲ್ಲ. ಇದು ಕಾರ್ಯ, ಇದು ಅಕಾರ್ಯ, ಇದು ಮಾಡಬಹುದು, ಇದು ಮಾಡಬಾರದು ಅನ್ನಲಿಕ್ಕೆ ಶಾಸ್ತ್ರಗಳೇ ಪ್ರಮಾಣ. ಹಾಗಾದರೆ ಏನು ಮಾಡಬೇಕಾದರೂ ಶಾಸ್ತ್ರಗಳ ಆಧಾರದಲ್ಲಿ ನಾವು ಆ ಕರ್ಮಗಳನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಇದು ಕ್ರಮ. ಹೀಗೆ ಭಗವಂತ ತಾನು ಹೇಳಿದ. ಇದೆಲ್ಲ ಕೇಳಿ ಅರ್ಜುನ ಕೃಷ್ಣನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ, ಭಗವಂತ ಇಲ್ಲಿವರೆಗೆ ನೀನು ಶಾಸ್ತ್ರದ ವಿಧಾನವನ್ನು ತಿಳಿದು ಅದರಂತೆ ಶಾಸ್ತ್ರವನ್ನೇ ಪ್ರಮಾಣವನ್ನಾಗಿಟ್ಟುಕೊಂಡು ಯಾರು ಅದು ಹೇಳಿದ ಕ್ರಮದಲ್ಲಿ, ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ ಕ್ರಮದಲ್ಲಿ ಕರ್ಮವನ್ನು ಆಚರಿಸ್ತಾರೆ, ಅವರ ಬಗ್ಗೆ ಅವರ ಸ್ಥಿತಿ ಇದನ್ನೆಲ್ಲ ನನಗೆ ವರ್ಣನೆ ಮಾಡಿದೆ. ಆದರೆ ಯಾರು ಶಾಸ್ತ್ರದ ವಿಧಿ ಗೊತ್ತಿಲ್ಲ, ಅರ್ಥಿಲ್ಲ ಅವರು, ಆದರೆ ಅವರು ಮಾಡುವ ಕರ್ಮದ ಒಳಗೆ ಶ್ರದ್ಧೆ ಇದೆ, ಶಾಸ್ತ್ರ ತಿಳಿದಿಲ್ಲ, ಮಾಡ್ತಾ ಇದ್ದಾರೆ. ನೀವೇನು ಹೇಳಿದ್ರೂ ಮಾಡ್ತಾರೆ, ತುಂಬ ನಂಬಿಕೆಯಿಂದ ಮಾಡ್ತಾರೆ, ಅವ್ರಿಗೇನೂ ಗೊತ್ತಿಲ್ಲ. ಅವರು ಸಾತ್ವಿಕರೋ ರಾಜಸರೋ ತಾಮಸರೋ ಅದನ್ನು ಹೇಳು ಅಂತ. ಯಾವಾಗ ಅರ್ಜುನನ ಪ್ರಶ್ನೆಯಲ್ಲಿಯೇ ಶ್ರದ್ಧೆಯಾನ್ವಿತಾ ಅಂತ ಒಂದು ಮಾತು ಬಂದಿದೆ, ಶ್ರದ್ಧೆಯಿಂದ ಕೂಡಿದ್ದಾರೆ. ಆಗ ಕೃಷ್ಣ ಆ ಶ್ರದ್ಧೆ ಕೂಡಿರುವವರಲ್ಲೇ 3 ರೀತಿ ಜನ ಅಂತಾನೆ. ಶ್ರದ್ಧೆ ಯಾರಲ್ಲಿದೆಯಲ್ಲ ಅದೇ 3 ರೀತಿ. ಇಲ್ಲಿ ಶಾಸ್ತ್ರವಿಧಿಂ ಉತ್ಸೃಜ್ಯ, ಅಜ್ಞಾತ್ವ, ತಿಳಿದಿಲ್ಲ, ನಿಜವಾಗಿ ತಿಳಿಬೇಕು. ಇವರು ಶಾಸ್ತ್ರವನ್ನು ಬಿಟ್ಟಿದ್ದಾರೆ, ಗೊತ್ತಿಲ್ಲ, ಹೀಗೆಲ್ಲ ಹೇಳುವ ಹಾಗಿಲ್ಲ. ಯಾಕಂದರೆ ವೇದ ಕೃಷ್ಣೋ ಅಧಿಗಂತವ್ಯ ಸಹ ರಹಸ್ಯೋ ದ್ವಿಜನ್ಮನ. ಬ್ರಾಹ್ಮಣನಾಗಿ ಹುಟ್ಟಿದವ ವೇದವನ್ನು ಅಧ್ಯಯನ ಮಾಡಬೇಕು. ಬರೀ ವೇದಾಧ್ಯಯನ ಮಾಡಿದರೂ ಪ್ರಯೋಜನ ಇಲ್ಲ. ಸುಮ್ಮನೆ ವೇದ ಓದಿದ್ದಾನೆ, ಬರೀ ವೇದ ಓದಿದವರನ್ನು ನಿಂದೆ ಮಾಡುತ್ತೆ. ವೇದ ಬಾರ ಭರಾಕ್ರಾಂತ ಸವೈ ಬ್ರಾಹ್ಮಣ ಗಾರ್ಧಬಾಹ. ಬರೀ ವೇದ ಹೇಳ್ತಾನೆ,
ವೇದಾಂತವನ್ನು ತಿಳಿದಿಲ್ಲ, ವೇದದ ಒಳಗಿನ ರಹಸ್ಯವನ್ನು ತಿಳಿದಿಲ್ಲ ಅಂತಾದರೆ ಭಾರ ಹೊತ್ತ ಕತ್ತೆಗೆ ತನ್ನ ಬೆನ್ನಿನ ಮೇಲಿರುವ ಭಾರ ಕಸ್ತೂರಿದಾದ್ರೇನು ಬಟ್ಟೆದಾದ್ರೇನು ಸುಮ್ಮನೆ ಹೊತ್ಕೊಂಡು ಹೋಗುತ್ತೆ. ಆ ರೀತಿ ಭಾರ ಹೊತ್ತ ಕತ್ತೆಯಂತೆ ಆಗಬಾರ್ದು ಅಂತಾದರೆ ರಹಸ್ಯೋ ದ್ವಿಜನ್ಮನ, ಬ್ರಾಹ್ಮಣನಾದವ ವೇದದ ರಹಸ್ಯವನ್ನು ಅಧ್ಯಯನ ಮಾಡಬೇಕು. ಇದು ಮಾಡಿದರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು ಅಂತಿಲ್ಲ ರೀ. ದಾಸರು ಹೇಳ್ತಾರೆ, ವೇದವ ಓದದ ವಿಪ್ರತಾನೇಕೆ. ಅವನು ಬ್ರಾಹ್ಮಣ ಅಂತ ಆಗಬೇಕಂತಾದರೆ ವೇದಾಧ್ಯಯನ ಮಾಡಬೇಕು. ನಾವು ನಿತ್ಯದಲ್ಲಿ ಪ್ರವರ ಹೇಳುವಾಗ ಋಕ್ಷಾಖಾಧ್ಯಾಯಿ, ಯಜುಶಾಖಾಧ್ಯಾಯಿ, ಬದುಕಿನ ಉದ್ದಕ್ಕೂ ಈ ಮಾತು ಹೇಳಿಯೇ ನಾವು ಅಭಿವಾದನವನ್ನು ಮಾಡಬೇಕು. ಆದರೆ ಒಂದು ವೇದ ಓದಿಲ್ಲ ಅಂದರೆ ಜನ್ಮ ವ್ಯರ್ಥ ಅಂತಾರೆ. ಯೇ ವೈ ವೇದನ್ನ ಪಠಂತೆ ನ ಚಾರ್ಥಂ ವೇದೋ ಜ್ಞಾಂತಾನ್ ವಿದ್ಧಿ ಸಾನೂನ ಬುದ್ಧಿಮಾನ್. ಆಚಾರ್ಯರು ಅದಕ್ಕೆಲ್ಲ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ, ವೇದವನ್ನು ತಿಳ್ಕೊಳ್ಬೇಕು. ಯಾಕಂದರೆ ವೇದೋ ಅಖಿಲ ಧರ್ಮ ಮೂಲಂ, ವೇದ ವಿದ್ಯಾವಿಹೀನಸ್ಯ ವಿದ್ಯಾಜಾಲಂ ನಿರರ್ಥಕಂ. ಅವನು ಬೇಕಾದಷ್ಟು ಓದ್ಕೊಂಡಿದ್ದಾನೆ, ಎಲ್ಲ ವಿದ್ಯೆಯ ಮೂಲವಾದ ವೇದ ಅಧ್ಯಯನ ಮಾಡಲಿಲ್ಲ ಅಂತಾದರೆ ಅಖಿಲ ಧರ್ಮಕ್ಕೆ ಮೂಲ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ ಹೇಳುವುದರಲ್ಲಿ ಪ್ರಮಾಣ ವಾಕ್ಯಗಳು ಯಾವುದು ಅಂದರೆ ವೇದಗಳು. ಅದನ್ನು ಅಧ್ಯಯನ ಮಾಡಬೇಕು. ಮತ್ತು ನಾವು ಭಾಗವತದಲ್ಲಿ 6ನೆಯ ಸ್ಕಂದದಲ್ಲಿ ಅಜಾಮಿಳನ ಕಥೆಯನ್ನು ಕೇಳುವಾಗ ಅಲ್ಲಿ ವಿಷ್ಣುದೂತರು ಯಮದೂತರ ಸಂವಾದದಲ್ಲಿ ಯಮದೂತರು ವಿಷ್ಣುದೂತರಿಗೆ ಹೇಳ್ತಾ, ವೇದ ಪ್ರಣಿಹಿತೋ ಧರ್ಮ ಹ್ಯಧರ್ಮಸ್ತದ್ವಿಪರ್ಯಯ. ಧರ್ಮ ಅಂದರೆ ಯಾವುದು, ಯಾವುದು ವೇದದಲ್ಲಿ ಮಾಡು ಅಂತ ಹೇಳಿದೆ ಅದು ಧರ್ಮ. ವೇದಕ್ಕೆ ಯಾವುದು ವಿರುದ್ಧವಾಗಿದೆ ಅದೆಲ್ಲ ಅಧರ್ಮ. ಹಾಗಾದರೆ ಅವನು ಮಾಡ್ತಾ ಇದ್ದಾನೆ, ಶ್ರದ್ಧೆಯಿಂದ ಮಾಡ್ತಾ ಇದ್ದಾನೆ, ಶಾಸ್ತ್ರವನ್ನು ತಿಳಿದಿಲ್ಲ ಅಂದರೆ ಅದು ಪ್ರಯೋಜನ ಇಲ್ಲ. ಆ ಶ್ರದ್ಧೆ ಒಳಗೂ ಕೂಡ ತಿಳಿದು ಮಾಡಬೇಕಂತೆ. ತಿಳಿದು ಮಾಡುವಾಗ ಬರುವಂಥ ಶ್ರದ್ಧೆ ಇದೆಯಲ್ಲ ಅದು ಉತ್ತಮವಾದದ್ದು. ಆದ್ದರಿಂದ ಸಾತ್ವಿಕ ಶ್ರದ್ಧಾದಿಗಳು ಪುರುಷಾರ್ಥಕ್ಕೆ ಸಾಧನ, ಅದನ್ನು ಗ್ರಾಹ್ಯ ಅಂತ ತಿಳ್ಕೊಳ್ಬೇಕು. ನಿಮಗೆ ಸಾತ್ವಿಕವಾದ ಶಾಸ್ತ್ರದ ಆಧಾರರಹಿತ ಅಲ್ಲದಂತಹ ಶ್ರದ್ಧೆಗಳು ಪುರುಷಾರ್ಥ ಸಾಧನೆಗೆ ಕಾರಣ ಆಗೋಲ್ಲ. ತುಂಬ ಶ್ರದ್ಧೆಯಿಂದ ಮಾಡ್ತೀರಿ, ಆದರೆ ಅದನ್ನು ಶಾಸ್ತ್ರದಲ್ಲಿ ಹೇಳೇ ಇಲ್ಲ, ಆದರೆ ನೀವು ಭಾರಿ ಶ್ರದ್ಧೆಯಿಂದ ಮಾಡ್ತೀರಿ, ಅದು ಪುರುಷಾರ್ಥಕ್ಕೆ ಕಾರಣ ಆಗೋಲ್ಲ. ರಾಜಸ ಶ್ರದ್ಧೆ, ತಾಮಸಿ ಶ್ರದ್ಧೆ. ಎಷ್ಟೋ ಜನ ಭೂತಗಳನ್ನು ವಶ ಮಾಡಿಕೊಳ್ಳುವ ಸಲುವಾಗಿ ರಾತ್ರೋರಾತ್ರಿ ಸ್ಮಶಾನದಲ್ಲಿ ಕೂತು ಅನೇಕ ವ್ರತಗಳನ್ನು ಆಚರಣೆ ಮಾಡಿ ಅನೇಕ ಕ್ಷುದ್ರ ದೇವತೆಗಳನ್ನು ಉಪಾಸನೆ ಮಾಡಿ ತಮಗೆ ಬೇಕಾದ ಕೆಲಸಗಳನ್ನೆಲ್ಲ ಮಾಡಿಸಿಕೊಳ್ಳೋದನ್ನು ನಾವು ಕಾಣ್ತೇವೆ. ಅದು ಪುರುಷಾರ್ಥ ಸಾಧನೆಗೆ ಕಾರಣ ಆಗೋಲ್ಲ, ಅದು ತಾಮಸಿ ಶ್ರದ್ಧಾ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾದರೆ ಶ್ರದ್ಧೆಯ ಒಳಗೂ ಕೂಡ ಸತ್ವದ ಸಾತ್ವಿಕ ಶ್ರದ್ಧಾ, ರಾಜಸ ಶ್ರದ್ಧಾ, ತಾಮಸ ಶ್ರದ್ಧಾ ಅಂತ 3 ವಿಧಿಯ ಶ್ರದ್ಧೆಗಳನ್ನು ಭಗವಂತ ವಿಭಾಗ ಮಾಡಿ ತೋರಿಸ್ತಾ ಇದ್ದಾನೆ. ಈ ಮೊದಲ ಶ್ಲೋಕದಲ್ಲಿ ಶಾಸ್ತ್ರವಿಧಿಂ ಉತ್ಸೃಜ್ಯ, ಉತ್ಸೃಜ್ಯ ಅಂದರೆ ಬಿಟ್ಟು ಅಂತ ಅರ್ಥ ಮಾಡಿಕೊಳ್ಬಾರ್ದು. ಶಾಸ್ತ್ರದ ವಿಧಿಯನ್ನು ತಿಳಿಯದವ ಅಂತ ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ತ್ರೈವರ್ಣಿಕನಾದವ, ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ 3 ಜನ ವೇದಗಳನ್ನು ಅರ್ಥಜ್ಞಾನ ಪೂರಸ್ಸರವಾಗಿ ಅಧ್ಯಯನ ಮಾಡಬೇಕು. ಶಾಸ್ತ್ರದ ವಿಧಿಯನ್ನು ತಿಳಿದು ಬಿಟ್ಟವರಿದ್ದಾರಲ್ಲ ಅದನ್ನು ಉತ್ಸೃಜ್ಯ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಹಾಗೆ ಬಿಡುವ ಹಾಗಿಲ್ಲ. ಆದ್ದರಿಂದ ತಿಳಿದೇ ನಾವು ಮಾಡಬೇಕು. ಯಾವುದೇ ಕರ್ಮವನ್ನು ಮಾಡಬೇಕಾದ್ರೆ ಅದನ್ನು ಭಗವಂತ ವಿಸ್ತಾರ ಮಾಡಿ ಹೇಳ್ತಾ, ತ್ರಿವಿಧ ಭವತಿ ಶ್ರದ್ಧಾ
ದೇಹಿನಾ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಯಾವಾಗಲೂ ಅರ್ಜುನನಿಗೆ ಹೇಳ್ದ, ಯಾರೋ ಹೇಳಿದ್ರು ನಮಗೇನು ಸಂಬಂಧ ಅಂತ ಅಂದ್ಕೊಳ್ಬೇಡಿ. ನಮ್ಮೆಲ್ಲರಿಗೆ ಸಂಬಂಧಪಟ್ಟದ್ದನ್ನೇ ಅರ್ಜುನ ನೆಪ ಮಾತ್ರ, ಯುದ್ಧಕ್ಕೆ ಮಾತ್ರ ನೆಪ ಅಲ್ಲ. ಈ ಶಾಸ್ತ್ರದ ಮಾತುಗಳಿಗೂ ಕೂಡ ಅವನು ನೆಪ. ನಿಜವಾಗಿ ಯುದ್ಧಕ್ಕೆ ಹೊರಟವ ಅವನಲ್ಲ. ನಾವು ಕುರುಕ್ಷೇತ್ರ ನಡೆದದ್ದು ಎಂದೋ ಒಂದು ದಿನ ಅಲ್ಲ, ನಿತ್ಯದಲ್ಲಿ ನಮ್ಮ ತಲೆಯಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಆಲೋಚನೆಗಳಲ್ಲಿ ಈ ಯುದ್ಧ ನಡೀತಾ ಇರುತ್ತೆ. ಯಾರು ಭಗವಂತನ ಪಾದ ಕಮಲವನ್ನು ನಂಬಿರ್ತಾರೆ, ಅವನ ಮಾತನ್ನು ನಂಬಿರ್ತಾರೆ, ಅವನ ಮಾತು ನೆನಪಿಟ್ಕೊಂಡಿರ್ತಾರೆ, ಅವ ಹೇಳಿದ ದಾರಿಯಲ್ಲಿ ಸಾಗುತ್ತಾರೆ, ಅವರಿಗೆ ಭಗವಂತನ ಅನುಗ್ರಹ ಆಗುತ್ತೆ, ಯುದ್ಧದಲ್ಲಿ ಗೆಲುವು ಸಿಗುತ್ತೆ. ನಾವು ಗೆಲ್ಲಲಿಕ್ಕಾಗಿ ಈ ದೇವರು ಈ ಜನ್ಮವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಭಗವಂತ ಅರ್ಜುನನ ನೆಪ ಮಾಡಿಕೊಂಡು ಎಲ್ಲ ಸಜ್ಜನರಿಗೆ ಹೇಳ್ತಾನೆ, ಅರ್ಜುನ ನೀ ಆಗಲೇ ಹೇಳಿದೆಯಲ್ಲ ಶ್ರದ್ಧೆಯಾನ್ವಿತ, ಶ್ರದ್ಧೆಯಿಂದ ಕೂಡಿದವ ಅಂತ. ಆ ಶ್ರದ್ಧೆ ಇದೆಯಲ್ಲ ಅದು ಜೀವರ ಹುಟ್ಟಿನ ಒಟ್ಟಿಗೆ ಹುಟ್ಟುವಂಥದ್ದು, ಹುಟ್ಟಿನ ಒಟ್ಟಿಗೆ ಹುಟ್ಟುವಂಥದ್ದು. ಕೆಲವು ಹಾಗಲ್ಲ, ಪ್ರಭಾವದಿಂದ ಹುಟ್ಟತ್ತೆ. ಪ್ರಭಾವದಿಂದ ಹುಟ್ಟಿದ್ದು ತುಂಬ ಕಾಲ ಉಳಿಯಲ್ಲ, ಸ್ವಭಾವದಿಂದ ಹುಟ್ಟಿದ್ದು ಯಾವಾಗಲೂ ಇರುತ್ತೆ. ಜೀವರ ಮೇಲೆ ಎರಡು ರೀತಿಯ, ಒಂದು ಪ್ರಭಾವ ಮತ್ತೊಂದು ಸ್ವಭಾವ. ಪುರಾಣ ಕೇಳುವಾಗ ಭಾರೀ ಸಾತ್ವಿಕರಾಗಿ ಬಿಡ್ತೇವೆ, ಇದು ಪುರಾಣದ ಪ್ರಭಾವ. ಇದು ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ. ಆದರೆ ಸಾತ್ವಿಕವಾಗಿ ಹುಟ್ಟಿನ ಒಟ್ಟಿಗೆ ಏನಿದೆಯಲ್ಲ ಅದು ಯಾವಾಗಲೂ ಮೇಲೆದ್ದು ಬರೋದು. ಅಜಾಮಿಳ ಹುಟ್ಟಿನ ಒಟ್ಟಿಗೆ ಕೆಟ್ಟ ಗುಣ ಇದ್ದದ್ದಲ್ಲ, ಹುಟ್ಟಿನ ಒಟ್ಟಿಗೆ ಇದ್ದದ್ದು ಒಳ್ಳೆ ಗುಣ. ಅವನು ಪ್ರಭಾವಕ್ಕೆ ಒಳಪಟ್ಟು ಒಬ್ಬ ಶೂದ್ರ ಸ್ತ್ರೀಯನ್ನು ನೋಡಿ ಅದರ ಪ್ರಭಾವಕ್ಕೆ ಒಳಗಾಗಿ ಹಾಳಾದವ. ಆದರೆ ಮುಂದೆ ನಿಜವಾದ ಅವನ ಸ್ವಭಾವ ವಾಪಸ್ಸು ಬಂತು. ನೀರಿನ ಸ್ವಾಭಾವಿಕವಾದ ಸ್ವಭಾವ ಸ್ವಚ್ಛವಾಗಿರ್ತಕ್ಕಂಥದ್ದು. 4 ಜನ ಹೋಗಿ ಕಾಲಿಟ್ಟು ಕಾಲು ಕೈಯೆಲ್ಲ ತೊಳೆದು ಕುಣಿದು ಕುಪ್ಪಳಿಸಿ ಮಾಡಿದಾಗ ಅದು ಬಗ್ಗಡ ಆಗುತ್ತೆ. ಆದರೆ 5 ನಿಮಿಷ ಬಿಟ್ಟರೆ ಸ್ವಾಭಾವಿಕವಾಗಿ ಮತ್ತು ನೀರು ತಿಳಿಯಾಗುವಂತೆ ಸ್ವಭಾವ ಹುಟ್ಟಿನ ಒಟ್ಟಿಗೆ ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ. ಹುಟ್ಟಿನ ಒಟ್ಟಿಗೆ ಬರುವಂಥದ್ದು, ಅದನ್ನು ಸಾತ್ವಿಕ ರಾಜಸ ತಾಮಸ ಅಂತ ತಿಳಿದವರು 3 ರೀತಿಯಲ್ಲಿ ಅದನ್ನು ಹೇಳ್ತಾರೆ. ಅದನ್ನು ಹೊಂದಿದವರು ಮಾಡುವಂತಹ ಯಜ್ಞ, ಅದನ್ನು ಹೇಳ್ತೇನೆ ಕೇಳು. ಯಜ್ಞ ಅಂದರೆ ಕರ್ಮ, ಭಗವಂತನ ಪೂಜಾರೂಪವಾದ ಕರ್ಮ. ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅದನ್ನು ನಾನು ನಿನಗೆ ಹೇಳ್ತೇನೆ. ಸ್ವರೂಪದ ವ್ಯತ್ಯಾಸವನ್ನು, ಅಂದರೆ 3 ವಿಧವಾದ ಸ್ವರೂಪದ ವ್ಯತ್ಯಾಸವನ್ನು ಈ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ, ಶ್ರದ್ಧಾಮಯೋಯಂ ಪುರುಷೋ ಯೋ ಯಶ್ರದ್ಧಸ್ಸ ಏವ ಸಹ. ಅರ್ಜುನ, ಯಾರು ಯಾವುದೇ ಬಗೆಯ ಕರ್ಮವನ್ನು ಮಾಡ್ತಾನೆ ಅದರ ಹಿನ್ನೆಲೆಯಲ್ಲಿ ಅವನು ಎಂಥ ಸ್ವಭಾವದವನು, ಅಂಥ ಶ್ರದ್ಧೆ ಉಳ್ಳವನಾಗಿ, ಅಂಥ ಸ್ವಭಾವದವನಾಗಿ ಅಂಥ ಕರ್ಮಗಳನ್ನು ಮಾಡ್ತಾನೆ. ಎಲ್ಲ ಜೀವಿಗಳ ಶ್ರದ್ಧೆಯು ಅವರ ಜೀವ ಸ್ವಭಾವಕ್ಕೆ ಅನುಗುಣವಾಗಿ ಇರ್ತಕ್ಕಂಥದ್ದು. ಯಜಂತೆ ಸಾತ್ವಿಕ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಹ ಭೂತಾನ್ ಪ್ರೇತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಶಾಸ್ತ್ರದಲ್ಲಿ ಹೇಳಿದ ಕ್ರಮವನ್ನು ಅವರು ತಿಳಿದಿಲ್ಲ. ಆದರೆ ಹುಟ್ಟಿನ ಒಟ್ಟಿಗೆ ಅವರಿಗೆ ಸಾತ್ವಿಕವಾದ ಶ್ರದ್ಧೆ ಇದೆ ಅಂತಾದರೆ ಅವರು ದೇವತೆಗಳ ಆರಾಧನೆಯನ್ನೇ ಮಾಡ್ತಾರೆ. ಅವರು ದೇವತೆಗಳ ಆರಾಧನೆ ಮಾಡಲಿಕ್ಕೆ ಕಾರಣವಾದದ್ದು ಅವರ ಹುಟ್ಟಿನ ಒಟ್ಟಿಗಿರುವಂತಹ ಸಾತ್ವಿಕವಾದ ಗುಣ. ನಿಮಗೆ ಸುಮ್ಮನೆ ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ. ನೀವು ಬ್ಯಾಸ್ಕೆಟ್ ತೊಗೊಂಡು ತರಕಾರಿ ತರಲಿಕ್ಕೆ ಅಂಗಡಿಗೆ ಹೋದ್ರಿ, ನಿಮ್ಮದು ಮಡಿ ತರಕಾರಿನೇ ಅಂಗಡೀಲಿರಬೇಕು ಅಂತಿಲ್ಲ. ಅವರವ್ರ ಯೋಗ್ಯತೆಗೆ ಅನುಗುಣವಾದ ತರಕಾರಿನ ತರ್ತಾರಿಯೇ ವಿನಃ ಎಲ್ಲರೂ ಒಂದೇ ಬಗೆಯ ತರಕಾರಿಯನ್ನು ತರೋಲ್ಲ.
ಯಾರಿಗೆ ಯಾವುದು ಸಾತ್ವಿಕವಾದದ್ದು ಬೇಕೋ ಅದನ್ನೇ ತೊಗೊಂಡು ಬರ್ತಾರೆ. ಮಾರ್ಕೆಟಲ್ಲಿ ಎಲ್ಲ ಇರುತ್ತೆ, ನೀವು ನಿಮ್ಮ ಯೋಗ್ಯತೆಗೆ ಅನುಗುಣವಾದದ್ದನ್ನು ತೊಗೊಳ್ತೀರೇ ವಿನಃ ಬೇರೆದನ್ನು ತೊಗೊಳ್ಲಿಕ್ಕೆ ಹೋಗೋಲ್ಲ, ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ಹೋಗೋಲ್ಲ. ಹಾಗೆ ಯಾರು ಯಾವುದೇ ಕರ್ಮವನ್ನು ಮಾಡ್ತಾರೆ ಆ ಕರ್ಮದ ಹಿನ್ನೆಲೆಯಲ್ಲಿ ಅವರ ಸ್ವಾಭಾವಿಕವಾದ ಶ್ರದ್ಧೆ ಕಾರಣವಾಗತ್ತೆ. ಸ್ವಾಭಾವಿಕವಾದ ಶ್ರದ್ಧೆಯ ಜೀವನ ಕಡೆಯಿಂದ ಕರ್ಮವನ್ನು ಮಾಡಿಸತ್ತೆ. ಶಾಸ್ತ್ರದ ವಿಧಿಯನ್ನು ಅರಿತಿಲ್ಲದವರು ರಾಜಸ ಶ್ರದ್ಧೆ ಯಾರಿಗೆ ಸ್ವಾಭಾವಿಕವಾಗಿದೆ ಅವರು ರಾಕ್ಷಸರೇ ಮೊದಲಾದವರನ್ನು ಆರಾಧನೆ ಮಾಡ್ತಾರೆ. ಶಾಸ್ತ್ರದ ವಿಧಿ ತಿಳಿಯದ ತಾಮಸಿ ಸ್ವಭಾವದ ಜನ ಏನಿದ್ದಾರೆ ಅವರು ಕ್ಷುದ್ರ ದೇವತೆಗಳ ಭೂತಗಳ ಆರಾಧನೆಯನ್ನು ಮಾಡಿ ಕ್ಷುದ್ರ ಕಾಮನೆಯನ್ನು ಪಡಿತಕ್ಕಂಥದ್ದು. ಅಶಾಸ್ತ್ರಂ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂಚೈವಾಂತ ಶರೀರಸ್ಥಂ ತಾನ್ ವಿದ್ಯಾ ಅಸುರ ನಿಶ್ಚಯಾನ್. ಕೆಲವು ಶಾಸ್ತ್ರಗಳಲ್ಲಿ ಕೆಲವು ಸಂಪತ್ತನ್ನು ಕೆಲವನ್ನು ಪಡಿಬೇಕು ಅಂತಾದರೆ ತುಂಬ ಕಠಿಣವಾದ ತಪಸ್ಸನ್ನು ಹೇಳುತ್ತೆ. ಅದನ್ನು ಮಾಡುವವರು ಕೂಡ ಡಂಬಾಚಾರದಿಂದ ಕೂಡಿರ್ತಾರೆ, ಅಹಂಕಾರದಿಂದ ಕೂಡಿರ್ತಾರೆ. ಏನು ಪಡಿಬೇಕು ಅನ್ನುವ ಆಸೆ ಇದೆ, ಏನು ಪಡಿಬೇಕು ಅನ್ನುವ ವಿಷಯದಲ್ಲಿ ಆಸಕ್ತಿ ಇದೆ, ಅದನ್ನು ಪಡಿತೀನಿ ಅಂತ ಆಗ್ರಹ. ನೋಡಿ, ಸಾತ್ವಿಕರಲ್ಲಿ ಈ ಆಗ್ರಹ ಇರಬಾರ್ದು. ಸಾತ್ವಿಕನಾದವ ಸತ್ಕರ್ಮವನ್ನು ಮಾಡ್ತಾನೆ, ಮೋಕ್ಷ ಕೊಡಲೇಬೇಕು ಅಂತ ಫೋರ್ಸ್ ಮಾಡಲ್ಲ ದೇವ್ರನ್ನ, ಏನು ಕೇಳೋ ಹಾಗೆ ಇಲ್ಲ, ಸುಮ್ಮ ಕರ್ಮ ಮಾಡಬೇಕು. ಭಗವಂತ ನಿನ್ನ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ, ಕೊಡೋದು ಬಿಡೋದು ನಿನಗೆ ಬಿಟ್ಟದ್ದು. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಅವರಿಗೆ ಮಾಡುವ ಕರ್ಮದ ಹಿನ್ನೆಲೆಯಲ್ಲಿರುವ ಫಲದ ಮೇಲೆ ಆಗ್ರಹ ಇಲ್ಲ. ಕೆಲವರು ಡಂಬಾಚಾರದಿಂದ ಮಾಡಿ ಅಹಂಕಾರದಿಂದ ಮಾಡಿ ನಮಗಲ್ಲದೆ ಇನ್ಯಾರಿಗೆ ಸಿಗತ್ತೆ ಆ ಫಲದಲ್ಲಿ ಆಸಕ್ತಿ ಆಗ್ರಹದಿಂದ ಕೂಡಿರ್ತಾರೆ. ಯಾವ ಜನ ಹೀಗಿರ್ತಾರೋ ಅವರು ಒಳಗಿರುವ ನನ್ನನ್ನು ಮರೆತು ಬಿಡ್ತಾರೆ, ಒಳಗಿರುವ ತತ್ವಾಭಿಮಾನಿಗಳನ್ನು ಮರೆತು ಬಿಡ್ತಾರೆ. ಎಲ್ಲರ ಅಂತರ್ಯಾಮಿಯಾಗಿ, ಎಲ್ಲರ ಅಂತರ್ಯಾಮಿ ಅಂದರೆ ಜೀವರ ಅಂತರ್ಯಾಮಿಯಾದ ತತ್ವ ಅಭಿಮಾನಿ ದೇವತೆಗಳು, ತತ್ವಾಭಿಮಾನಿಗಳ ಅಂತರ್ಯಾಮಿಯಾದ ವಾಯುದೇವರು, ವಾಯುದೇವರ ಅಂತರ್ಯಾಮಿಯಾಗಿರುವ ನನ್ನನ್ನು ಮರೆತು ತಾವೇ ಎಲ್ಲ ಮಾಡ್ತಾ ಇದ್ದೇವೆ, ನಮ್ಮಿಂದಲೇ ಎಲ್ಲ ನಡೀತಾ ಇದೆ, ನಾನಿದು ಮಾಡಿದ್ದೇನೆ, ನನಗಿದು ಸಿಕ್ಕೇ ಸಿಗುತ್ತೆ, ನನ್ನ ಬಿಟ್ಟರೆ ಇನ್ಯಾರಿಗೆ ಸಿಗುತ್ತೆ, ಇದೇ ಮೊದಲಾದ ದುರ್ಭಾವನೆಯಿಂದ ಮಾಡ್ತಾರಲ್ಲ ಅವರನ್ನು ಆಸುರಿ ಸ್ವಭಾವದವರು ಅಂತ ತಿಳ್ಕೋ. ಇದು ಆಸುರ ಸ್ವಭಾವ. ಅಸುರ ನಿಶ್ಚಯ ಯೇಷಾಂತೆ ಅಸುರ ನಿಶ್ಚಯ. ದೇವಾಸ್ತು ಸಾತ್ವಿಕ ಪ್ರೋಕ್ತ ದೈತ್ಯ ರಾಜಸ ತಾಮಸಾಹ. ಈ ಅಸುರರಾದವರು ಅವರು ಹಸು ಅಂದರೆ ಇಂದ್ರಿಯಗಳು, ಅದರಲ್ಲೇ ಅವ್ರಿಗೆ ಯಾವಾಗಲೂ ಆಸಕ್ತಿ, ಇಂದ್ರಿಯಗಳಲ್ಲಿ ಲೋಲುಪ್ತರಾಗಿ ಇದನ್ನು ಪಡಿಬೇಕು ಅದನ್ನು ಪಡಿಬೇಕು ಅಂತ ಇರ್ತಾರೆ. ಅವರೆಲ್ಲ ಅಸುರರು ಅಂತ ತಿಳ್ಕೊ. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ ಯಜ್ಞ ತಪಸಸ್ತತಃ ದಾನಂ ತೇಷಾಂ ಭೇದಾಂ ಇಮಂ ಶೃಣು. ಮೂರು ಬಗೆಯ ಜನ, ಸಾತ್ವಿಕರು, ರಾಜಸರು, ತಾಮಸರು. ಅವರಿಗೆ ಪ್ರಿಯವಾದ ಆಹಾರದಲ್ಲಿಯೇ ಅವ್ರಿಗೆ ಯಾವುದು ತುಂಬ ಪ್ರೀತಿ ಅದರ ಮೇಲೆ ಅವರು ಎಂಥವ್ರು ಅಂತ ಗುರುತಿಸಬಹುದು. ಅದನ್ನು ಹೇಳ್ತೇನೆ ಕೇಳು. ಆ ಮೂರು ಜನದ ಆಹಾರದ ಕ್ರಮವೇ ಬೇರೆ, ಅವರ ಯಜ್ಞವೇ ಬೇರೆ, ಅವರ ತಪಸ್ಸೇ ಬೇರೆ. ಎಲ್ಲರೂ ದಾನ ಮಾಡ್ತಾರೆ, ರಾಜಸರು ಮಾಡ್ತಾರೆ, ಸಾತ್ವಿಕರು ತಾಮಸರು ಮಾಡ್ತಾರೆ. ದಾನ ಅನ್ನುವ ಕ್ರಿಯೆ ಒಂದೇ. ನೋಡಿ, ಕೃಷ್ಣ ಮಗುವಾಗಿ ಬಂದಾಗ ಪೂತನಿ ಹಾಲು ಕೊಟ್ಟಳು. ಹಾಲು ಕೊಟ್ಟದ್ದು ಒಂದೇ, ಕೊಟ್ಟವ್ರು ಇಬ್ಬರದು ಬೇರೆ ಬೇರೆ ಸ್ವಭಾವ. ಕೊಟ್ಟವ್ರು ಇಬ್ಬರು ಯಾರು? ದೇಹದ ಒಳಗಿದ್ದದ್ದು ಎರಡು ಜೀವ. ಒಂದು ತಾಟಕಿ, ರಾಮಾಯಣದ ತಾಟಕಿ, ಇನ್ನೊಂದು ದೇವಲೋಕದ ಊರ್ವಶಿ. ಇಬ್ಬರಿಗೆ ಒಂದೇ ದೇಹ, ಪೂತನ ಅನ್ನುವ ದೇಹ. ಆ ದೇಹದ ಒಳಗಿದ್ದ ಎರಡು ಜೀವ ಕೊಟ್ಟದ್ದು ಕಾರ್ಯ ಒಂದೇ, ಅದೇನು ಹಾಲು. ಆ ಕೊಡುವಾಗ ಸ್ವಭಾವ ಏನಿತ್ತು?
ಉತ್ತಮಳಾದ ದೇವತಾ ಸ್ತ್ರೀಯಾದ ಊರ್ವಶಿಗೆ ಅರ್ಪಣೆಯ ಭಾವ, ಕೊಡುವ ಭಾವ ಇತ್ತು. ತಾಟಕಿಗೆ ಕೊಡುವ ಭಾವ ಅಲ್ಲ, ಕೊಲ್ಲುವ ಭಾವ ಇತ್ತು. ಕೊಲ್ಲುವ ಭಾವನೆಯಿಂದ ಕೊಟ್ಟ ತಾಟಕಿ ಕೆಳಗಿನ ಲೋಕಕ್ಕೆ ಹೋದರೆ ಅರ್ಪಣಾ ಭಾವ, ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ, ತನು ನಿನ್ನದು, ಜೀವನ ನಿನ್ನದು ಅಂತ ಅರ್ಪಣೆಯ ಭಾವ. ಆದ್ದರಿಂದ ನೀವು ಮಾಡುವ ಕರ್ಮ ಒಂದೇ ಇದ್ದರೂ ದೇವರು ಫಲವನ್ನು ಹೇಗೆ ಕೊಡ್ತಾನೆ ಅಂದರೆ, ನೀವು ಕೊಡುವ ಪದಾರ್ಥ ನೋಡಿ ಕೊಡಲ್ಲ, ಆ ಪದಾರ್ಥದ ಹಿನ್ನೆಲೆಯಲ್ಲಿರುವ ನಿಮ್ಮ ಭಾವ, ನಿಮ್ಮದು ಸಹಜವಾದ ಸ್ವಭಾವ, ಅದು ಸಾತ್ವಿಕವ, ರಾಜಸವ, ತಾಮಸವ. ದೇವರಿಗೆ ನೀವು ಕೊಡೋ ಯಾವ ಐಟಮ್ಮೂ ಬೇಡ. ಯಾಕಂದರೆ ಅವನು ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಆಪ್ತ ಕಾಮಸ್ಯ ಕಾಸ್ಪೃಹ. ಎಲ್ಲ ಬಗೆಯಿಂದ ಪರಿಪೂರ್ಣನಾದ ಪರಮಾತ್ಮನಿಗೆ ಏನು ಕೊಟ್ಟು ನಾವು ಅವನನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ? ಅವನ ಮೆಚ್ಚುಗೆಗೆ ನೀವು ಪಾತ್ರರಾಗಬೇಕಾದ್ರೆ ನೀವು ಕೊಡುವ ವಸ್ತು ಅದಕ್ಕೆ ಕಾರಣ ಆಗಲ್ಲ, ಅದರ ಹಿನ್ನೆಲೆಯಲ್ಲಿ ಹುಟ್ಟಿನ ಒಟ್ಟಿಗಿರುವ ಭಾವ, ಸಹಜವಾದ ಸ್ವಭಾವ ಕಾರಣ ಆಗುತ್ತೆ. ಹಾಗಾಗಿ ಸಾತ್ವಿಕರಿರಲಿ, ರಾಜಸರಿರಲಿ, ತಾಮಸರಿರಲಿ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರು ಮಾಡುವಂಥ ಯಜ್ಞ, ದಾನ, ತಪಸ್ಸು ಇವರೆಲ್ಲ 3 ಬಗೆಯಾಗಿರುತ್ತೆ. ಉತ್ತಮ ಮಧ್ಯಮಾದಮಸ್ತು ಜೀವಾಗ್ನೇಯ ಪೃಥಕ್ ಪೃಥಕ್. ಎಲ್ಲ ಜೀವರು ಒಂದೇ ಅಲ್ಲ, ಅದರಲ್ಲಿ ಉತ್ತಮರು ಅಂತಿದ್ದಾರೆ, ಮಧ್ಯಮರು ಅಂತಿದ್ದಾರೆ. ಅದಕ್ಕೆ ಕಾರಣ ಅವರವರ ಸ್ವಭಾವ. ಅಂತಹ 3 ಬಗೆಯ ಜನರು ಮಾಡುವಂತಹ ಯಜ್ಞ, ದಾನ, ತಪಸ್ಸು ಇದನ್ನು ವರ್ಣನೆ ಮಾಡ್ತೇನೆ ಕೇಳು. ಅವರು ಮಾಡುವ ಕರ್ಮವೇ ಅವರ ಸ್ವಭಾವವನ್ನು ಗುರುತಿಸ್ತಕ್ಕಂಥದ್ದು. ಸಾತ್ವಿಕರಿಗೆ ಪ್ರಿಯವಾದ ಆಹಾರದ ಬಗ್ಗೆ ಹೇಳ್ತೇನೆ ಕೇಳು. ನಾವು ನಮ್ಮ ಜೀವನದಲ್ಲಿ ಇಂಥ ಆಹಾರಗಳನ್ನು ಸ್ವೀಕಾರ ಮಾಡಿದಾಗ ನಮ್ಮಲ್ಲಿ ಸಾತ್ವಿಕ ಗುಣ ವೃದ್ಧಿ ಹೊಂದತ್ತೆ, ಸತ್ವ ಶುದ್ಧಿ ಆಗತ್ತೆ. ಆಯುಹು ಸತ್ವಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾಹ ಸ್ನಿಗ್ಧಾಹ ಸ್ಥಿರಾ ಹೃದಯ ಆಹಾರ ಸಾತ್ವಿಕ ಪ್ರಿಯಾ. ಸಾತ್ವಿಕ ಸ್ವಭಾವದವರಿಗೆ ಪ್ರಿಯವಾದ ಆಹಾರಗಳು ಯಾವುದು? ಯಾವ ಆಹಾರ ಆಯುಷ್ಯ ವೃದ್ಧಿಗೆ ಕಾರಣ ಆಗತ್ತೋ, ಮನಸ್ಸಿನ ಶುದ್ಧಿಗೆ ಕಾರಣ ಆಗತ್ತೋ, ಬಲದಾಯಕವಾಗಿದೆಯೋ, ಆರೋಗ್ಯಪ್ರದವಾಗಿರ್ತಕ್ಕಂಥದ್ದು, ಒಮ್ಮೆ ಸೇವನೆ ಮಾಡಿದರೆ ಬಹುಕಾಲ ಹೊಟ್ಟೆಯಲ್ಲಿ ಉಳಿಬೇಕು. ಕೆಲವರು ಒಂದು ಸತಿ ತಿಂದರೆ ಆಗೋದೇ ಇಲ್ಲ, ಆಗಾಗ ತಿಂತಾ ಇರಬೇಕು. ಈ ಬಾಗಿಲು ಕ್ಲೋಸೇ ಆಗೋಲ್ಲ ರೀ, ಯಾವಾಗಲೂ ತಿಂತಾನೇ ಇರ್ತಾರೆ. ಚೂರೇ ತಿನ್ನಿ ಅಂತ ಡಾಕ್ಟ್ರು ಹೇಳಿಬಿಟ್ಟಿರ್ತಾರೆ, ಚೂರೇ ತಿಂತಾನೇ ಇರ್ತಾರೆ. ಅಂತ ತಿನ್ನಲ್ಲ. ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ಹಿರಿಯರು, ನಿಮ್ಮ ಹಿರಿಯರು ಬೆಳಗ್ಗೆ ಒಂದು ಊಟ ಮಾಡಿಬಿಟ್ರೆ ರಾತ್ರಿವರೆಗೂ ಮತ್ತೇನು ತೊಗೊಳ್ತಿರಲಿಲ್ಲ. ಇಲ್ಲಿ ಉಡುಪಿಲಿ ಕೆಲವರು ಇದ್ದಾರೆ, ಬೆಳಗ್ಗೆ ಒಂದು ಊಟ ಮಾಡಿಬಿಟ್ರೆ ನಾಳೆ ಬೆಳಗ್ಗೆ ಊಟದವರೆಗೂ ಏನು ತೊಗೊಳ್ಳೋದು. ನಾವು ಏನೇನು ತೊಗೊಳ್ತೀವಿ ಅಂತ ಗೊತ್ತಿಲ್ಲ, ಅಷ್ಟು ತೊಗೊಳ್ತಾನೇ ಇರ್ತೀವಿ. ಒಂದು ಸತಿ ಊಟ ಆದಮೇಲೂ ತೊಗೊಳ್ತಾನೇ ಇರ್ತೀವಿ. ಹಾಗೆ ತೊಗೊಳ್ಬಾರ್ದು. ಬಹುಕಾಲ ಸುಖ ಕೊಡುವಂಥದ್ದು, ಮತ್ತು ತಿನ್ನುವ ಕಾಲಕ್ಕೂ ಸುಖಪ್ರದವಾಗಿರಬೇಕು, ರುಚಿಕರವಾಗಿರಬೇಕು, ಸ್ನಿಗ್ಧವಾಗಿರಬೇಕು, ಸ್ನೇಹದಿಂದ ಕೂಡಿರಬೇಕು, ಜಿಗುಟಿರಬೇಕದು, ಬಹುಕಾಲ ಪರಿಣಾಮವನ್ನು ನೀಡುವಂಥದ್ದಿರಬೇಕು. ಒಮ್ಮೆ ಸೇವನೆ ಮಾಡಿದ ತಕ್ಷಣ ಮತ್ತೊಂದು ತುತ್ತು ತಗೋಬೇಕು ಅನ್ನುವ ಹಾಗಿರಬೇಕು. ಇದು ಸಾತ್ವಿಕ ಸ್ವಭಾವದವರಿಗೆ ಪ್ರಿಯವಾಗಿರ್ತಕ್ಕಂಥ ಆಹಾರ. ಈ ಆಹಾರದಲ್ಲಿ ಪ್ರೀತಿ ಇರಬೇಕು. ಅನಂತರಿಕ ಆಹಾರ ಸ್ವೀಕಾರ ಮಾಡುವಾಗ ಪ್ರೀತಿಜನಕ ಆಗಿರಬೇಕು. ಹೃದಯತ್ವಂ ದರ್ಶನೆ. ಮತ್ತು ಹೇಗಿರಬೇಕು ಅಂದರೆ ಹೃದಯ ಅಂದರೆ ನೋಡ್ಲಿಕ್ಕೆ ಚೆನ್ನಾಗಿರ್ಬೇಕಂತ. ಆಹಾರ ಪದಾರ್ಥ ನೋಡ್ಲಿಕ್ಕೆ ಚೆನ್ನಾಗಿರ್ಬೇಕು, ಕೆಟ್ಟ ಆಕಾರದ್ದಿರಬಾರ್ದು. ಭಾವದುಷ್ಟ ರೂಪದುಷ್ಟಾನ ವರ್ಜೇತ್. ನೋಡಲಿಕ್ಕೆ ಕೆಟ್ಟದಾಗಿದ್ದರೆ ಮತ್ತು ಹೆಸರು ಕೆಟ್ಟದಾಗಿದ್ದರೆ ಅಂಥ ಆಹಾರವನ್ನು ಸ್ವೀಕಾರ ಮಾಡಬಾರ್ದು. ಮತ್ತು ತಿನ್ನುವ ಕಾಲಕ್ಕಾಗಲಿ ತಿಂದ ಮೇಲಾಗಲಿ ಅದು ಹೃದಯವಾಗಿರಬೇಕು. ಇಂತಹ ಆಹಾರ ಏನಿದೆ ಅದು ಸಾತ್ವಿಕರು ಇಷ್ಟಪಡುವಂಥದ್ದು. ಇನ್ನು
ರಾಜಸರು ಕಟ್ವ ಆಮ್ಲ ಲವಣ ತೃಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕಮಯ ಪ್ರದಾಹ. ಈ ಅತೀ ಖಾರ, ಅವ್ರ ಪಕ್ಕದಲ್ಲಿ ಒಂದು ಕರ್ಚೀಫ್ ಇಟ್ಕೊಂಡು ಮೂಗು ಬಾಯಿ ಒರೆಸ್ಕೊಳ್ತಾ ಹಾ ಅನ್ಕೊಂಡು ತಿಂತಿರ್ತಾರೆ. ಖಾರ ಇದ್ದರೂ ಬಿಡಲ್ಲ. ಕೆಲವರು ಮೆಣಸಿನಕಾಯಿನೇ ನುಂಗ್ತಿರ್ತಾರೆ, ಕಚ್ಚಿ ತಿಂತಿರ್ತಾರೆ. ಅತಿ ಖಾರ. ಇನ್ನು ಕೆಲವರು ಅತಿ ಹುಳ್ಳು ಅದನ್ನು ತಿಂತಾರೆ. ಮತ್ತು ಕೆಲವ್ರಿಗೆ ಉಪ್ಪು ಅಂದ್ರೆ ಅದೇನು ಇಷ್ಟನೋ ಏನು ಕಥೆಯೋ ಉಪ್ಪು ಹಾಕ್ಕೊಂಡು ತಿಂದು ಉಪ್ಪು ತಿಂತಿರ್ತಾರೆ. ಇನ್ನು ಕೆಲವರು ಬಿಸಿ ಇರಬೇಕು. ಇಷ್ಟು ಬಿಸಿ ಇರಬೇಕು ಅಂದರೆ ಆ ಕಾಫಿ ಒಳಗೆ ಒಂದೆರಡು ಕೆಂಡ ಹಾಕ್ಕೊಟ್ರು ಕುಡಿದು ಬಿಡ್ತಾರೆ ಬೇಕಾದ್ರೆ, ಅಷ್ಟು ಬಿಸಿ ಇರಬೇಕು ಕೆಲವರಿಗೆ ತೀಕ್ಷ್ಣವಾಗಿರಬೇಕು. ಕೆಲವರಿಗೆ ಕಟಿ ಒಣಕ ಇರಬೇಕು, ಹಾಗೆ ತಿಂದರೆ ಚೆನ್ನ ಅವ್ರಿಗೆ. ಆಮೇಲೆ ತಿನ್ನುವ ಕಾಲಕ್ಕೆ ಚೆನ್ನಾಗಿದ್ದು ಆಮೇಲೆ ಅದು ರೋಗ ರುಜಿನಗಳಿಗೆ ಕಾರಣ ಆಗುವಂತಹ ಆಹಾರಗಳಿದೆಯಲ್ಲ, ಯಾವಾಗಲೂ ಊಟಕ್ಕೆ ಕೂತಾಗ ಅಡುಗೆ ಮಾಡಿದವರಾಗಲಿ ಯಜಮಾನರಾಗಲಿ ಹೇಗಾಯಿತು ಊಟ ಅಂದರೆ ಹೇಳಬಾರ್ದಂತೆ, ಹೇಗಿತ್ತು ಅಂತ ಹೇಳಬಾರ್ದಂತೆ. ಯಾರು ಕೇಳಿದ್ರೆ 3 ಗಂಟೆ ಬಿಟ್ಟು ಬನ್ನಿ ಹೇಳ್ತೀನಿ ಅನ್ಬೇಕಂತೆ. ಯಾಕಂದರೆ ಆಹಾರ ತಿಂದಾಗ ಅದರ ಪರಿಣಾಮ ಗೊತ್ತಾಗಲ್ಲ, ಪರಿಣಾಮದ ಮೇಲೆ ಇದು ಒಳ್ಳೆಯದಾ ಕೆಟ್ಟದ್ದಾ ಗೊತ್ತಾಗತ್ತಂತೆ. ಅದು ಎಲ್ಲ ಜೀರ್ಣ ಆಗಬೇಕು. ಜೀರ್ಣ ಆದ ಆಹಾರವನ್ನು ಜನ ಪ್ರಶಂಸೆ ಮಾಡಬೇಕು. ಯಾವ ಆಹಾರವನ್ನು ಪ್ರಶಂಸೆ ಮಾಡಬೇಕಂದ್ರೆ ಯಾವುದು ತಿಂದದ್ದು ಮೈಗೆ ಒಗ್ಗಿದೆ, ಸಾತ್ವಿಕ ಗುಣಕ್ಕೆ ಕಾರಣ ಆಗುತ್ತೆ ಅಂಥದ್ದನ್ನು ಅದು ಮೆಚ್ಚಬೇಕು. ಆದರೆ ಯಾರು ರಾಜಸ ಸ್ವಭಾವದವರಿದ್ದಾರೆ ಅವರು ಇಂಥ ಆಹಾರವನ್ನು ಅತಿ ಖಾರ, ಅತಿ ಹುಳಿ, ಅತಿ ಉಪ್ಪು, ಯಾವುದೂ ಅತಿ ಆಗಬಾರ್ದು ರೀ, ಯಾವುದೂ ಅತಿ ಆಗಬಾರ್ದು. ಎಲ್ಲ ಕ್ರಮ ಇರಬೇಕು. ಕೆಲವರು ಅಡುಗೆಯವರು ನೀವು ಕೊಟ್ಟಿದ್ದೆಲ್ಲ ಹಾಕಿದ್ದೀವಿ, ನಾವು ಕೈಲಾದಷ್ಟು ಚೆನ್ನಾಗಿ ಮಾಡಿದ್ದೀವಿ, ನೀವೇನು ಸಾಮಾನು ಕೊಟ್ಟರೆ ಎಲ್ಲ ಹಾಕಿ ಮಾಡಿದ್ದೀವಿ ಅಂಥೇಳಿ 5 kg ಉಪ್ಪು ಕೊಟ್ಟಿದ್ರೆ ಅಷ್ಟು ಹಾಕಿ ಮಾಡಿಬಿಟ್ರೆ ಸಾರಿ ಏನು ಮಾಡ್ಬೇಕ್ರಿ? ಕೊಟ್ಟಿದ್ದೆಲ್ಲ ಹಾಕೋದು ಅಂದರೆ ಈ ಹುಟ್ಟ ಹಾಗೆಲ್ಲ ಮಾಡಬಾರ್ದು. ಅತಿ ಉಪ್ಪು, ಅತಿ ಖಾರ ಅದೆಲ್ಲ ಮಾಡಬಾರ್ದು. ಇದು ರಾಜಸರ ಆಹಾರ. ಇನ್ನು ತಾಮಸಿ ಜನರ ಆಹಾರ ಕೇಳಿ, ಅವ್ರದ್ದು ಹೇಗಿರುತ್ತೆ? ಯಾತಯಾಮಂ ಗತರಸಂ ಪೂತಿ ಪರಿಯುಷಿತಂಚ ತತ್ ಉಚ್ಚಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯ. ಯಾತಯಾಮಂ 3 ಗಂಟೆ ಕಳೆದ ಮೇಲೆ ತಿನ್ನುವ ಅನ್ನ. ಕೆಲವರು ಅಡುಗೆ ಮಾಡಿಟ್ಬಿಡ್ತಾರೆ, 3 ಗಂಟೆ ಕಳೆದದ್ದನ್ನೇ ಕೃಷ್ಣ ತಾಮಸ ಆಹಾರ ಅಂತಾನ್ರಿ. ನೀವು ಸಂಡೇ ಮಾಡಿದ ಚಪಾತಿಯನ್ನು ಮಂಡೇಗೆ 2, ಟ್ಯೂಸ್ಡೇಗೆ 2, ಸಾಟರ್ಡೇ ತನಕ ಅದನ್ನೇ ಇಟ್ಕೊಂಡು ಚಟ್ನಿ ಮೇಲೆ ಡೇಟ್ ಹಾಕಿ ಈ ಚಟ್ನಿ ಇಷ್ಟು ದಿನದಲ್ಲಿ ಖಾಲಿ ಆಗಬೇಕು, ಆ ಪೆಟ್ಟಿಗೆ ಒಳಗೆಲ್ಲ ತಂಗಳ ಪೆಟ್ಟಿಗೆ ಅಂತಾರೆ ನಮ್ಮ ಕಡೆ ಎಲ್ಲ, ಫ್ರಿಜ್ಜು ಅದರಲ್ಲಿ ಇಟ್ಕೊಂಡು ಹಾಗೆಲ್ಲ ತಿಂದ್ರೆ ಅದು ಏನಾಗಬೇಕು ರೀ? ನಿಮ್ಮದು ಬುದ್ಧಿನೂ ಹಾಗೆ ಆಗತ್ತೆ, ನಿಮ್ಮ ಬುದ್ಧಿನೂ ಫ್ರೆಶ್ ಇಲ್ಲ, ತಿನ್ನೋ ಅಡುಗೆನೂ ಫ್ರೆಶ್ ಇಲ್ಲ, ಬಿಸಿಯಾಗಿರ್ಬೇಕು. ಯಾತಯಾಮಂ, ಒಂದು ಯಾಮ ಕಳೆದ ಮೇಲೆ, ಒಂದು ಯಾಮ ಅಂದರೆ 3 ಗಂಟೆ ಕಳೆದ ಮೇಲೆ ಆ ಅಡುಗೆ ತಿನ್ನಲಿಕ್ಕೆ ಬರಲ್ಲ. ಆಮೇಲೆ ಗತರಸಂ ಅಂದರೆ ಸುಮ್ಮನೆ ನಿಮ್ಗೆ ಉದಾಹರಣೆ ಹೇಳ್ತೇನೆ. ಬೆಳಗ್ಗೆ ಕೋಸಂಬರಿ ಮಾಡಬೇಕು, ಆರಾಧನೆ ಟೈಮು ಕೋಸಂಬರಿ ಮಾಡಿರ್ತಾರೆ. ಈ ಅಡುಗೆಯವರು ಕಲಿಸಿದೆಯಾ ಇಲ್ವಾ ಅಂಥೇಳಿ ಕೋಸಂಬರಿ ಕೈ ಹಾಕಿ ಕೈಯಲ್ಲಿ ಕಲಸಿ ಬೆಳಗ್ಗೆ ಮಾಡಿದ ಕೋಸಂಬರಿನ ಅದು ಬಡಿಸೋದು ಸಾಯಂಕಾಲಕ್ಕೆ, ಅಷ್ಟರೊಳಗೆ 108 ಬಾರಿ ಕಲಸಿರ್ತಾರೆ. ಆ ಕಲಸಿ ಅದು ಹಳಸ್ಲಿಕ್ಕೆ ಬಂದುಬಿಟ್ಟಿರುತ್ತೆ. ಅದು ಗತರಸಂ. ಇನ್ನು ಕೆಲವರಿಗೆ ಗತರಸಮ್ಮೇ ಇಷ್ಟ ರೀ. ಅದು ಇವತ್ತು ಮಾಡಿದ ಸಾರು ನಾಳೆ ಸ್ವಲ್ಪ ಹಳಸ್ದಾಗ ಆದರೆ ಭಾಳ ಟೇಸ್ಟ್ ಗಮ್ಮನತ್ತೆ ತಿಂತಾರೆ ಅದನ್ನು. ಬಿಸಿಬೇಳೆಬಾತು, ಹಿಂದಿನ ದಿನದ ಬಿಸಿಬೇಳೆಬಾತು ಅದೇನೋ ಚೆನ್ನ ಅಲ್ವಾ? ಗತರಸಂ ಅದನ್ನು ತಿನ್ನಬಾರ್ದು. ಆಮೇಲೆ ಪೂತಿ ಪರ್ಯುಷಿತಂಚ ಯತ್, ದುರ್ಗಂಧ ಉಳ್ಳದ್ದು, ಹಳಸಿದ್ದು, ಉಚ್ಚಿಷ್ಟ, ಇನ್ನೊಬ್ಬರು ತಿಂದು ಮಿಕ್ಕಿದ್ದು. ಕೆಲವರು ಒಂದೇ ಪ್ಲೇಟಲ್ಲಿ ಬೆಕ್ಕುಗೂ ತಿನ್ನಿಸ್ಕೊಂಡು ತಾವೂ ತಿಂದು ಹಾಕ್ಬಿಡ್ತಾರೆ. ಅದೆಲ್ಲ ಮಾಡಬಾರ್ದು. ಗತರಸಂ ಉಚ್ಚಿಷ್ಟಂ ಅಮೇಧ್ಯಂ, ಅಶುಚಿಯಾದ ಆಹಾರ ಇದು ತಾಮಸರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಇಂಥದ್ದನ್ನು ಸ್ವೀಕಾರ ಮಾಡಬಾರ್ದು. ಅಫಲ ಆಕಾಂಕ್ಷಿ ಬಿರಿಯಜ್ಞೋ ವಿಧಿ ದೃಷ್ಟೋಯ ಯುಜ್ಯತೆ ಎಷ್ಟವ್ಯಮಿವೇತಿ ಮನಸ್ಸಮಾದಾಯ ಸಾತ್ವಿಕ. ಕೆಲವರು ಯಜ್ಞವನ್ನು ಮಾಡುವಾಗ ಶಾಸ್ತ್ರವನ್ನು ತಿಳ್ಕೊಳ್ತಾರೆ, ಅಷ್ಟೇ ಅಲ್ಲ ಫಲದ ಮೇಲೆ ಕಾಮನೇ ಇಲ್ಲ. ಯಜ್ಞ ಮಾಡ್ತಾರೆ, ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು ಹಾಗೆ ಮಾಡ್ತಾರೆ, ಯಾವುದ ಫಲದ ಆಸಕ್ತಿ ಇಲ್ಲ. ಮತ್ತು ಯಾಕೆ ಮಾಡ್ತಾರೆ? ಭಗವಂತ ಪ್ರೀತನಾಗಲಿ ಅಂತ ಮಾಡ್ತಾರೆ. ಅಷ್ಟೇ ಅಲ್ಲ,
ಇದು ನನ್ನ ಕರ್ತವ್ಯ, ನಾನಲ್ಲದೆ ಮತ್ತಾರು ಮಾಡಬೇಕು? ಬ್ರಾಹ್ಮಣನಾದವನಿಗೆ 6 ಕರ್ಮಗಳು ಅತ್ಯವಶ್ಯವಾದದ್ದು. 6 ಕರ್ಮ ಮಾಡುವವನನ್ನೇ ಬ್ರಾಹ್ಮಣ ಅಂತ ಕರೆಯೋದು. ಷಟ್ಕರ್ಮ ಮಾಡಬೇಕು, ವೈಷ್ಣವನೆನಬೇಕು, ಷಟ್ಕರ್ಮ ಮಾಡಬೇಕು, ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ, ಇದಾರು ಮಾಡಬೇಕು ಅಂದರೆ ಮಾತ್ರ ಬ್ರಾಹ್ಮಣ. ಹಾಗಾಗಿ ಇದು ನನ್ನ ಕರ್ತವ್ಯ, ಯಜ್ಞ ಮಾಡೋದು, ಹೋಮ ಮಾಡೋದು, ಹವನ ಮಾಡೋದು ಇದು ನನ್ನ ಕರ್ತವ್ಯ ಅಂತ ತಿಳಿದು ಮಾಡ್ತಾನೆ. ಮನಪೂರ್ವಕವಾಗಿ ಮಾಡ್ತಾನೆ. ಮಾಡಬೇಕಲ್ಲಪ್ಪ ಅಂತ ಮಾಡಲ್ಲ. ಈ ಮನೇಲಿ ನಾನೇ ಎಲ್ಲ ಮಾಡಿ ಸಾಯಬೇಕು ಅಂತ ಮಾಡಲ್ಲ ಅವನು. ಮಾಡುವಾಗ ಇದು ನನಗೆ ದೇವರು ಕೊಟ್ಟ ಅವಕಾಶ, ಇದನ್ನು ಮಾಡಬೇಕು, ಭಗವಂತ ನೀನು ಪ್ರೀತನಾಗು, ಉತ್ಸಾಹದಿಂದ ಭಗವಂತ ಪ್ರೀತನಾಗಲಿ ಅಂತ ಕಾಮದ ಭಾವನೆ ಇಲ್ಲದೆ ಯಾರು ಕರ್ಮವನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ತಾನೆ ಆ ಯಜ್ಞ ಸಾತ್ವಿಕವಾದದ್ದು. ಅಭಿಸಂದಾಯತು ಫಲಂ ದಂಬಾರ್ತಮಪಿ ಚೈವಯತ್ ಇಜ್ಜತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಸ್ವರ್ಗವೇ ಮೊದಲಾದ ಫಲದ ಕಾಮನೆಯನ್ನು ಇಟ್ಟುಕೊಂಡು ಮನಸ್ಸಿನಲ್ಲಿ ಯಾರು ಯಜ್ಞವನ್ನು ಮಾಡ್ತಾರೆ ಅದು ರಾಜಸ ಯಜ್ಞ ಅಂತ ತಿಳ್ಕೊ. ಇನ್ನು ಕೆಲವರು ಯಜ್ಞ ಮಾಡ್ತಾರೆ, ಊರವರೆಲ್ಲ ನೋಡಲಿ ಅನ್ಲಿಕ್ಕಾಗಿಯೇ ಮಾಡ್ತಾರೆ. ಭಾರಿ ಅಡ್ವರ್ಟೈಸ್ಮೆಂಟು ಯಜ್ಞದ ಬಗ್ಗೆ. ಅದು ಡಂಬಾಚಾರಕ್ಕೆ ಆಡಂಬರದ ಪ್ರದರ್ಶನ ಆಗಬಾರ್ದು. ದಂಬಾರ್ಥಮಪಿ ಚೈವಯತ್, ಇದು ಯಾರು ಮಾಡ್ತಾರೆ? ಈ ಯಜ್ಞಂ ವಿದ್ಧಿ ರಾಜಸಂ, ಇದು ರಾಜಸ ಯಜ್ಞ ಅಂತ ತಿಳ್ಕೊ. ನೋಡಿ, ಕೃಷ್ಣ ಇಲ್ಲಿ ಕಡೆಯದಾಗಿ ಹೇಳ್ತಾನೆ, ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ತಾಮಸ ಯಜ್ಞ ಅಂದರೆ ಯಾವುದು ವಿಧಿಯನ್ನು ಅರಿಯದೆ, ಯಾವ ಯಜ್ಞವನ್ನು ಹೇಗೆ ಮಾಡಬೇಕು ಏನೂ ಗೊತ್ತಿಲ್ಲ. ಹೋಮ ಮಾಡೋದು ಅಂದರೆ ಚೆನ್ನಾಗಿ ಹೊಗೆ ಹಾಕಿ ಚೆನ್ನಾಗಿ ಇದ್ದು ಬದ್ದವ್ರು ಯಾರೂ ಎದುರಿಗೆ ಕಾಣಬಾರ್ದು, ಹೋಮ ಮಾಡೋರು ಕಾಣಬಾರ್ದು, ಯಾರ ಕಡೆಗೆ ದೇವತೆಗಳು ಬಂದರೂ ಕಾಣಬಾರ್ದು. ಹೀಗೆಲ್ಲ ಹೋಮ ಮಾಡೋದು ಹೋಮ ಅಲ್ಲ. ನಿರ್ಧೂಮವಾಗಿರಬೇಕು ಆ ಹೋಮದಲ್ಲಿ, ಒಳ್ಳೆ ಜ್ವಲಿಸ್ತಾ ಇರಬೇಕು ಅಗ್ನಿ. ಅದನ್ನು ಬಿಟ್ಟು ವಿದ್ಯುಕ್ತವಾದ ರೀತಿಯನ್ನು ಬಿಟ್ಟು ಯಾರು ಹೋಮವನ್ನು ಮಾಡ್ತಾನೆ, ಯಾವ ದರ್ಬೆಯನ್ನು ಯಾವ ದಿಕ್ಕಿಗೆ ಹಾಕಬೇಕು, ದರ್ಬೆಯ ಅಗ್ರಭಾಗ ಯಾವ ಕಡೆ ಇರಬೇಕು, ಬ್ರಹ್ಮನ ಸ್ಥಾನ ಯಾವುದು, ಇದರೊಳಗೆ ಪಾತ್ರಗಳ ಅಷ್ಟಪಾತ್ರ ಪ್ರಯೋಗಗಳೆಲ್ಲ ಇರುತ್ತೆ. ಅದು ಸರಿಯಾಗಿ ಕ್ರಮವಾಗಿ ತಿಳ್ಕೊಳ್ಬೇಕು. ನಮಗೆ ಈಗ 10 ವರ್ಷದ ಕೆಳಗೆ ಪಾಕಿಸ್ತಾನ ಇಂಡಿಯಾ ಒಳಗೆ ಲಾಸ್ಟ್ ಬೌಲಿಂಗ್ ಮಾಡಿದ್ದು ಯಾರು ಗೊತ್ತಿದೆ, ಆದರೆ ಊಟಕ್ಕೆ ಕೂತಾಗ ಪರಿಚಯ ಮಾಡಬೇಕು ಗೊತ್ತಿಲ್ಲ. ಏನು ತಿಳ್ಕೊಳ್ಬೇಕೋ ಅದನ್ನು ಬಿಟ್ಟು ಉಳಿದದ್ದನ್ನೆಲ್ಲ ತಿಳ್ಕೊಂಡಿದ್ದೇವೆ. ಇದು ವಿದ್ಯುಕ್ತ ವಿಧಿ ವಿಧಾನವನ್ನು ತಿಳಿಯದೆ ಕೆಲವರು ಅನ್ನದಾನ ಇಲ್ಲದೆ ಯಜ್ಞವನ್ನು ಮಾಡಿದೆ, ಬೇಕಾಟ್ ಯಜ್ಞ ಮಾಡ್ತಾರೆ, ಅನ್ನದಾನ ಇಲ್ಲ, ಅದು ಪ್ರಯೋಜನ ಇಲ್ಲ. ದಕ್ಷಿಣೆ ಇಲ್ಲದೆ ಮಾಡಿರ್ತಕ್ಕಂಥ ಅನ್ನದಾನ, ಇವೆಲ್ಲ ಶ್ರದ್ಧೆ ಇಲ್ಲದೆ ಮಾಡಿರ್ತಕ್ಕಂಥ ಯಜ್ಞ ಮಾಡಬೇಕಲ್ಲಪ್ಪ ಅಂತ ಮಾಡೋದು, ಅದೆಲ್ಲ ತಾಮಸ ಯಜ್ಞ ಅಂತ ಕರೆಸ್ಕೊಳ್ಳುತ್ತೆ. ದಕ್ಷಿಣೆ ಇಲ್ಲದ, ಶ್ರದ್ಧೆ ಇಲ್ಲದ, ಅನ್ನದಾನ ಇಲ್ಲದ, ಮಂತ್ರವೇ ಇಲ್ಲದ ಯಜ್ಞ, ವಿಧಿಯನ್ನು ಅರಿಯದೆ ಮಾಡಿದ ಹೋಮ, ಇವೆಲ್ಲ ತಾಮಸ ಹೋಮ ಅಂತ ಕರೆಸ್ಕೊಳ್ಳುತ್ತೆ. ದೇವದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯ ಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ತಪಸ್ಸು 3 ರೀತಿಯ ತಪಸ್ಸು. ಮೊದಲು ದೈಹಿಕ ತಪಸ್ಸನ್ನು ಭಗವಂತ ಹೇಳ್ತಾನೆ. ದೇವತೆಗಳನ್ನು, ಗುರುಗಳನ್ನು, ಹಿರಿಯರನ್ನು, ಜ್ಞಾನಿಗಳನ್ನು ಅವರ ಯೋಗ್ಯತೆಗೆ ಅನುಗುಣವಾಗಿ ಅವರಿಗೆ ಕೊಡಬೇಕಾದ ಗೌರವ, ಸತ್ಕಾರ, ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇದು ಶಾರೀರಿಕವಾದ ಮಾಡ್ತಕ್ಕಂಥ ತಪಸ್ಸು. ಯಾರು ದೊಡ್ಡವರು ಬಂದರೆ ತತ್ಕ್ಷಣ ಎದ್ನಿಲ್ಲೋದಿದೆಯಲ್ಲ ಅದೊಂದು ತಪಸ್ಸು. ಅವ್ರು ಕಂಡಾಕ್ಷಣ ಉದ್ದಕ್ಕೆ ನಮಸ್ಕಾರ ಮಾಡೋದಿದೆಯಲ್ಲ ಅದೊಂದು ತಪಸ್ಸು. ಯಾರಿಗೆ ಏನು ನಮ್ಮ ಕಡೆಯಿಂದ ಗೌರವ ಸಲ್ಲಬೇಕಾಗಿದೆ ಅದನ್ನು ಸಲ್ಲಿಸ್ತಕ್ಕಂಥದ್ದೇ ಶಾರೀರಿಕವಾದ ತಪಸ್ಸು. ಆಮೇಲೆ ಒಳ ಹೊರಗೆ ಶುಚಿಯನ್ನು ಕಾಪಾಡಿಕೊಳ್ತಕ್ಕಂಥದ್ದು, ಇದು ಒಂದು ತಪಸ್ಸು. ನಿಷ್ಕಪಟವಾದ ಜೀವನ ನಡೆಸ್ತಕ್ಕಂಥದ್ದು ಅದೊಂದು ತಪಸ್ಸು. ಬ್ರಹ್ಮಚರ್ಯ ಇದೊಂದು ದೊಡ್ಡ ತಪಸ್ಸು. ಇನ್ನೊಬ್ಬರ ಮೈ ಮಾತು ಮನಸ್ಸಿಗೆ ನೋವಾಗದಂತೆ ನಮ್ಮ ನಡೆ ನುಡಿಯನ್ನು ರೂಪಿಸಿಕೊಳ್ಳುವಂಥದ್ದೇನಿದೆಯಾ ಇದು ಒಂದು ತಪಸ್ಸು. ಅನುದ್ವೇಗಕರ, ಇದು ಶಾರೀರಿಕ ತಪಸ್ಸು. ಇನ್ನು ವಾಚನಿಕ ತಪಸ್ಸು, ಮಾತಿನಿಂದ ತಪಸ್ಸಿದೆಯಂತ, ಅದ್ಯಾವುದು? ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯ ತಪ ಉಚ್ಯತೆ. ವಾಗೀಂದ್ರಿಯ ನಾಲಿಗೆಯಿಂದ ಒಂದು ತಪಸ್ಸಿದೆಯಂತೆ, ಇದು ತ್ರಿಕರಣ ತಪಸ್ಸು. ಮೈ ಮಾತು ಮನಸ್ಸು. ಮೈ ಆಯಿತು, ಈಗ ಮಾತು, ಅದರಿಂದ ಒಂದು ತಪಸ್ಸಿದೆ. ಯಾವುದು? ಇನ್ನೊಬ್ಬರಿಗೆ ನಾವು ಆಡೋ ಮಾತಿನಿಂದ ನೋವು ಉಂಟಾಗಬಾರ್ದು.
ಕೆಲವರು ನಾವು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಅಂತಾರೆ, ನೀವು ಮಾತಾಡಬೇಡ, ನಂಗೆ ಮೈಯೆಲ್ಲ ಉರಿದು ಹೋಗುತ್ತೆ ಅಂತಾರೆ. ಅಂದರೆ ಇನ್ನೊಬ್ಬರ ಮೈ ಉರಿಯೋ ಹಾಗೆ ಮಾತಾಡೋದು ಬಿಡಬೇಕು. ಇನ್ನೊಬ್ಬರಿಗೆ ಉದ್ವೇಗಕ್ಕೆ ಒಳಗಾಗುವಂತಹ ಮಾತುಗಳು ನಿಮ್ಮಿಂದ ಬರಬಾರ್ದು. ಯಾವ ಮಾತನ್ನು ಆಡಿದರೆ ಕೇಳುವವರ ಮನಸ್ಸಿಗೆ ತಂಪಾಗತ್ತೋ, ಮುದ ಕೊಡುತ್ತೋ, ಸಂತೋಷ ಕೊಡುತ್ತೋ, ನೆಮ್ಮದಿ ಕೊಡುತ್ತೋ, ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೋ. ಕೆಲವರು ಬರುವಾಗಲೇ, ಮನೆಗೆ ಬರುವಾಗಲೇ ಬರ್ತಾರ್ರಿ, ಏನು ಬಂದ್ರಲ್ಲ, ಇಲ್ಲ ನಿಮ್ಮತ್ತೊಂದು 5 ನಿಮಿಷ ಮಾತಾಡ್ಕೊಂಡು ಹೋದ್ರೆ ಏನೋ ಒಂಥರ ಖುಷಿ, ಹಾಗಿರ್ಬೇಕು ನಿಮ್ಮ ಮಾತು. ನಿಮ್ಮನ್ನು ನೋಡಿದ್ರೆ ಬಂದ್ರಲ್ಲಪ್ಪ ಇವ್ರು ಏನು ಹೇಳ್ತಾರೋ ಏನು ಕತೆ, ಭಯ ಆಗಬಾರ್ದು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ವಾಕ್ಯಂ ಪ್ರಿಯಂ ವಾಕ್ಯಂ ಹಿತಂ ವಾಕ್ಯಂಚ ಇತ್ತು. ಸತ್ಯವಾಗಿರಬೇಕು. ಸತ್ಯ ಅಂದರೆ ಸಜ್ಜನರಿಗೆ ಹಿತವಾದ ನುಡಿ, ಪ್ರಿಯವಾಗಿರಬೇಕು, ಕೇಳುವವರಿಗೆ ಸಂತೋಷದಾಯಕವಾಗಿರಬೇಕು, ಹಿತವಾಗಿರಬೇಕು. ಯಾವಾಗಲೂ ಅಧ್ಯಯನ ಅಧ್ಯಾಪನ ಹೇಳಿಕೊಡಬೇಕು, ಇಲ್ಲ ಕೇಳಬೇಕು, ಇನ್ನೊಬ್ಬರಿಗೆ ಹೇಳಬೇಕು. ಭಗವಂತನಿಗೆ ಸಂಬಂಧಪಟ್ಟ ಮಂತ್ರಗಳು, ಸ್ತೋತ್ರಗಳು, ಶಾಸ್ತ್ರದ ಪಾಠ ಪ್ರವಚನ ಇದೆಯಲ್ಲ, ಇದು ದೊಡ್ಡ ತಪಸ್ಸು, ವಾಂಗ್ಮಯವಾದ ತಪಸ್ಸು, ವಾಗೀಂದ್ರಿಯದಿಂದ ಮಾಡಬೇಕಾಗಿರ್ತಕ್ಕಂಥ ತಪಸ್ಸು. ಇನ್ನು ಮಾನಸಿಕವಾದ ತಪಸ್ಸು, ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತಪೋ ಮಾನಸ ಉಚ್ಯತೆ. ಇದು ಮಾನಸಿಕವಾದ ತಪಸ್ಸು. ಏನಂದರೆ ನೀವೇನೋ ನೋಡ್ತೀರಿ, ಆ ನೋಡಿದಾಗ ಬೇಕು ಅನ್ನುವ ಭಾವನೆ ಬರಬಾರ್ದು, ಮನಸ್ಸು ಹೋಗಿರಬೇಕು. ಅನಾಯಾಸವಾಗಿ ಆ ಮನಸ್ಸನ್ನು ಅಲ್ಲಿಂದ ತೆಗೆದುಕೊಳ್ಳಿಕ್ಕೆ ಬರಬೇಕು. ಕೆಲವರು ಹೋದರೆ ಹೋಗೇ ಬಿಡ್ತಾರೆ, ಅಲ್ಲೇ ಹೊರಟೋಗ್ತಾರೆ, ಬರೋದೇ ಇಲ್ಲ. ಹಾಗೆಲ್ಲ ಆಗಬಾರ್ದು. ಆ ಮನಸ್ಸು ಎಲ್ಲೇ ಹೋಗಲಿ, ಮನಸ್ಸು ಚಂಚಲ, ನೀವು ಅದನ್ನು ಹಿಡ್ಕೊಳ್ಳಿಕ್ಕಾಗಲ್ಲ, ಹೋಗುತ್ತೆ. ಹೋಗೋದನ್ನು ಬೇಡ ಅಂತ ಕೂಡ ಅನ್ನಲಿಕ್ಕಾಗಲ್ಲ. ಹೇಗೆ ಒಳ್ಳೆ ವಸ್ತುಗಳು ಕಂಡಾಗ ಮನಸ್ಸು ಆಕರ್ಷಿತವಾಗಿ ಆ ಕಡೆ ಬೇಡ ಅಂದರೂ ಹೋಗುತ್ತೋ, ಹಾಗೆ ಆ ಮನಸ್ಸನ್ನು ವಾಪಸ್ಸು ಹಿಂದೆ ತೆಗೆದುಕೊಳ್ಳುವ ಯೋಗ್ಯತೆಯನ್ನು ಸಂಪಾದನೆ ಮಾಡ್ತಕ್ಕಂಥದ್ದಿದೆಯಲ್ಲ, ಅದಕ್ಕೆ ಮನಃಪ್ರಸಾದ ಇದು ಬೇಕು. ಆಮೇಲೆ ಕ್ರೌರ್ಯ ಮನೋಭಾವ ಇರಬಾರ್ದು. ತುಂಬ ನಿಷ್ಕಾರುಣೆಯಿಂದ ವರ್ತನೆ ಮಾಡುವಂಥ ಮನೋಸ್ಥಿತಿ ಇರಬಾರ್ದು. ಆಮೇಲೆ ಮನನ, ಯಾವಾಗಲೂ ಮನನ, ಮೌನ ಅಂದರೆ ಸುಮ್ಮನೆ ಇದ್ದು ಬಿಡೋದಲ್ರಿ, ದೇವರ ವಿಚಾರವನ್ನು ಕುರಿತು ಯಾವಾಗಲೂ ಚಿಂತನೆ ಮಾಡಬೇಕು. ಇದಕ್ಕೆ ಮನನ ಅಥವಾ ಮೌನ ಅಂತ ಕರೀತಾರೆ. ಆತ್ಮವಿನಿಗ್ರಹ, ನಮ್ಮ ಮನಸ್ಸು ದೇವರ ಪಾದಾರವಿಂದದಲ್ಲಿ ಗಟ್ಟಿಯಾಗಿ ನಿಲ್ಲುವಂತೆ ಮನಸ್ಸನ್ನು ಒಳಗಿನಿಂದಲೇ ಟ್ರೈನ್ ಅಪ್ ಮಾಡಬೇಕಂತ. ಅದು ಎಲ್ಲೆಲ್ಲೋ ಹೋಗುತ್ತೆ, ಹೋಗಲಿ, ಹೋಗಿದ್ದನ್ನು ಮತ್ತೆ ಕರ್ಕೊಂಡು ಬಂದು ದೇವರ ಪಾದದಲ್ಲಿ ಇಡುವ ಪ್ರಯತ್ನವನ್ನು ಮಾಡೋದಿದೆಯಲ್ಲ, ಇದು ಆತ್ಮವಿನಿಗ್ರಹ. ಮನಸ್ಸನ್ನು ಹಿಡಿಲಿಕ್ಕಾಗಲ್ಲ, ಹೋಗುತ್ತೆ, ಹೋಗಲಿ ಬಿಡಿ, ಆದರೆ ಮತ್ತೆ ಕರ್ಕೊಂಡು ಬರ್ರಿ ಅಂತಾರೆ. ಆಮೇಲೆ ಭಾವ ಸಂಶುದ್ಧಿ, ನಾನಾ ಬಯಕೆಗಳು, ಮನಸ್ಸಿನಲ್ಲಿ ತುಂಬ ಬಯಕೆಗಳು ಬರುತ್ತೆ. ಆ ಬಯಕೆಗಳು ಬಂದರೂ ಕೂಡ ಮನಸ್ಸು ಕಲುಷಿತಗೊಳ್ಳಬಾರ್ದು, ಹಾಳಾಗಬಾರ್ದು. ಬಯಕೆಗಳು ಬರಲಿ, ಆದರೆ ಬಂದದ್ದಕ್ಕೆ ನೀವು ಪ್ರತಿಯಾಗಿ ರೆಸ್ಪಾಂಡ್ ಮಾಡಿದ್ರೆ ಮಾತ್ರ ಅದು ಕಲುಷಿತ ಆಗುತ್ತೆ. ಬರ್ತಾ ಇರಲಿ, ಅದ್ರ ಪಾಡಿಗೆ ಅದು ಬರ್ತಾ, ನೀವು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಹೋಗಬೇಡಿ. ಮನಸ್ಸಿಗೆ ಏನು ಬಂದರೆ ಬರಲಿ, ಬಂದದ್ದೆಲ್ಲ ಬರಲಿ, ಗೋವಿಂದ ನಿನ್ನ ದಯ ಒಂದಿರಲಿ ಅಂತ ಮನಸ್ಸು ನಾನಾ ಬಗೆಯ ಬಯಕೆಗಳಿಂದ ಅದು ಕಶ್ಮಲಕ್ಕೆ ಒಳಗಾಗಬಾರ್ದು. ಮನಸ್ಸು ಭಗವಂತನ ಚಿಂತನೆಯಲ್ಲಿತ್ತು ಅಂತಾದರೆ ಇಂಥ ಯಾವೆಲ್ಲ ಭಾವನೆಗಳು ಬಂದರೂ ಕೂಡ ಆ ಮನಸ್ಸು ಕಲುಷಿತಗೊಳ್ಳಲ್ಲ. ಎಷ್ಟೋ ಬಾರಿ ನಾವು ಪೂಜೆ ಕೂತಾಗ ನಾವು ಕೂತಿರ್ತೀವಿ, ನಮ್ಮ ಮನಸ್ಸು ಕೂತಿರಲ್ಲ, ಆ ಮನಸ್ಸು ಎಲ್ಲೋ ಹೋಗಿಬಿಟ್ಟಿರುತ್ತೆ. ಅದು ಎಲ್ಲಿ ಹೋಗಿರಲ್ಲ. ಹಿಂದಿನ ದಿನ ಚಪ್ಪಲಿ ಅಂಗಡಿಗೆ ಚಪ್ಪಲಿ ಹೊಲಿಯೋಕ್ಕೆ ಕೊಟ್ಟಿರ್ತೀರಿ, ಆಫೀಸ್ಗೆ ಹೋಗೋ ಟೈಮ್ಗೆ ಚಪ್ಪಲಿ ಬೇಕು, ಕೊಡ್ತಾನೋ ಇಲ್ವೋ ಅಂತ ಕೇಶವಾಯನ್ಮ ಕೊಡ್ತಾನೋ ಇಲ್ವೋ, ಮನಸ್ಸಲ್ಲಿ ಹೋಗ್ಬಿಡ್ತು, ಹೋಯಿತು. ಮನವು ಮೈಲಿಗೆಯಾಯಿತು ಬಯಸಬಾರದು ಎಲ್ಲ ಬಯಸುವುದು ಕೇಳೋ. ಮನಸ್ಸು ಏನು ಬಯಸಬಾರ್ದು ಅದನ್ನು ಬಯಸತ್ತಂತೆ, ಅದನ್ನು ದೇವರಿಗೆ ಒಪ್ಪಿಸ್ಬೇಕು. ಅಂಥ ಮನಸ್ಸನ್ನು ಭಗವಂತ, ಈ ಮನಸ್ಸು ನಿಂದೆ, ಈ ಬಯಕೆ ನಿಂದೆ, ಎಲ್ಲ ನಿಂದೆ ಅಂತ ಆ ಭಗವಂತನಿಗೆ ಒಪ್ಪಿಸ್ಬೇಕು. ಭಗವಂತನಲ್ಲಿ ತದಲಂಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಈಶಪದೇ, ಆ ಭಗವಂತನ ಪಾದದಲ್ಲಿ ಮನಸ್ಸನ್ನು ಮೇಲಿಂದ ಮೇಲೆ ಹಿಡಿದಿಡುವಂತಹ ಪ್ರಯತ್ನ ಇದೆಯಲ್ಲ, ಇದು ಭಾವ ಸಂಶುದ್ಧಿ. ಏತತ್ ತಪೋ ಮಾನಸ ಉಚ್ಯತೆ, ಇದನ್ನು ಮಾನಸಿಕವಾದ ತಪಸ್ಸು ಅಂತ ಶಾಸ್ತ್ರದಲ್ಲಿ ಕರೀತಾ ಇದೆ. ಈ ರೀತಿ ಶ್ರದ್ಧೆಯ ಪರಯ ತಪ್ತಂ ತಪಸ್ತತ್ರಿವಿಧಂಜನೈ
ಅಫಲಾಕಾಂಕ್ಷಿಭಿರ್ಯುಕ್ತೈ ಸಾತ್ವಿಕಂ ಪರಿಚಿಕ್ಷತೆ. ಜನರು ಮಾಡುವಂತಹ ತಪಸ್ಸು ಕೂಡ 3 ಬಗೆಯಾಗಿರ್ತಕ್ಕಂಥದ್ದು. ಶ್ರದ್ಧೆಯಿಂದ, ಫಲಾಸಕ್ತಿ ಇಲ್ಲದೆ, ಭಗವದರ್ಪಣ ರೂಪವಾದ ಯೋಗದಿಂದ. ಇದೇ ದೊಡ್ಡ ಉಪಾಯ. ದೇವರನ್ನು ಹೊಂದುವ ಉಪಾಯ ಮಾಡುವ ಎಲ್ಲ ಕರ್ಮಗಳು ದ್ವಂದ್ವ ಕರ್ಮಗಳರ್ಪಿಸವ ನಡೆಗೆ. ಆ ಭಗವಂತನ ಪಾದಾರವಿಂದಕ್ಕೆ 2 ಬಗೆಯ ಕರ್ಮ. ಯಾವುದೇ ಕರ್ಮ ಮಾಡ್ತೀರಿ, ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮಗಳು ಅಂತೇನಿದೆ, ಎಲ್ಲ ಕರ್ಮಗಳನ್ನು ಆ ಭಗವಂತನಿಗೆ ಅರ್ಪಣೆ ಮಾಡೋದಿದೆಯಲ್ಲ, ಇದೇ ದೊಡ್ಡ ತಪಸ್ಸು. ಸತ್ಕಾರ ಮಾನ ಪೂಜಾರ್ಥಂ ತಪೋದಂಬೇನ ಚೈವಯಿತು ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂಚಲ ಧ್ರುವಂ. ಜನರಿಂದ ಪ್ರಶಂಸೆ ಗಳಿಸಬೇಕು, ನಕಾರ ಸಂಘ ಸಂಸ್ಥೆಗಳು ನನಗೆ ಸನ್ಮಾನ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಕೆಲವರು ತಪಸ್ಸನ್ನು ಮಾಡೋದು, ಬೇರೆ ಬೇರೆ ಕರ್ಮಗಳನ್ನು ಮಾಡ್ತಾರಲ್ಲ, ಅವರು ರಾಜಸ ಅಂತ ಕರೆಸ್ಕೊಳ್ಳುತ್ತೆ. ಅಂಥದ್ದು ಶಾಶ್ವತವಾದ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾಹೃತಂ. ತನ್ನ ಬುದ್ಧಿಗೆ ತೋಚಿದಾಗೆ, ವಿವೇಕ ಇಲ್ಲ, ಶಾಸ್ತ್ರದ ವಿಧಿವಿಧಾನ ತಿಳಿದಿಲ್ಲ, ಇನ್ಯಾರ ಮೇಲೋ ಸಿಟ್ಟು, ಅವರೇನು ಮಾಡೋದು, ಅವ್ರಿಗಿಂತೂ ನಾ ಚೆನ್ನಾಗಿ ಮಾಡ್ತೇನೆ, ದುರಾಗ್ರಹದಿಂದ ಕೂಡಿ ತನಗೆ ತಾನೇ ಹಿಂಸೆ ಪಡಿಸ್ಕೊಳ್ತಾ ಇನ್ನೊಬ್ಬರು ಹಾಳಾಗಲಿ ಎನ್ನುವ ಉದ್ದೇಶದಿಂದ ತಪಸ್ಸು ಮಾಡ್ತಾನಲ್ಲ, ಇದು ತಾಮಸಿ ತಪಸ್ಸು. ಸತ್ಯನಾರಾಯಣ ಪೂಜೆ ಎಲ್ಲ ಸಾತ್ವಿಕ ಸತ್ಯನಾರಾಯಣ ಪೂಜೆ ಆಗಬೇಕು ಅಂತಿಲ್ಲ ರೀ. ಯಾರೋ ಸತ್ಯನಾರಾಯಣ ಪೂಜೆ ಮಾಡ್ತಿದ್ರು, ಭಾಳ ಶ್ರದ್ಧೆಯಿಂದ ಮಾಡ್ತಿದ್ರು, ಏನು ಹೂವು ಏನಿದೆ ಅಲ್ಲ. ಅವರ ಶ್ರದ್ಧೆ ನೋಡಿ ಪಕ್ಕದ ಮನೆಯವರು ಕೇಳಿದ್ರು, ಏನು ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೀರಲ್ಲ? ಅದಕ್ಕೆ ಅವ್ರು ಹೇಳಿದ್ರು, ಏನಿಲ್ಲ, ನಮ್ಮ ಹುಡುಗ, ಓ ನಿಮ್ಮ ಹುಡುಗ SLC ಪಾಸಾಗಲಿ, ಇಲ್ಲ ನಮ್ಮ ಹುಡುಗ ಪಾಸಾಗಲ್ಲ ನಮಗೆ ಗೊತ್ತು, ಎದುರು ಮನೆ ಹುಡುಗ ಫೇಲ್ ಆಗಲಿ ಅಂತ ಮಾಡ್ತಾ ಇದ್ದೀವಿ. ಅವ್ನು ಪಾಸಾಗ್ಬಿಟ್ರೆ ಇವನ ಜೊತೆ ಹೋಗೋರು ಯಾರು? ಇನ್ನೊಬ್ಬರು ಹಾಳಾಗಲಿ ಅಂತ ಮಾಡ್ತಾರಲ್ಲ, ಈ ತಪಸ್ಸು, ಈ ಪೂಜಾ, ಇವೆಲ್ಲ ತಾಮಸ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು 3 ಬಗೆಯ ಜನ ಮಾಡುವ 3 ರೀತಿಯ ದಾನ ಹೇಳ್ತೀನಿ ಕೇಳು ಅಂತ. ಇದೆಲ್ಲ ನೆನ್ಪಿಟ್ಕೊಂಡಿರ್ಬೇಕು, ದೇವರು ಇಟ್ಸಿರ್ಬೇಕು ನಮ್ಮ ತಲೆ ಒಳಗೆ, ನಾವು ಇಟ್ಕೊಳ್ಳೋಕ್ಕಾಗಲ್ಲ, ಅವನು ಇಡಿಸಿದ್ರೆ ಉಂಟು ಇಲ್ಲದೇ. ಒಳ್ಳೆ ದಾನ ಹೇಳ್ತೀನಿ, ಇದನ್ನು ಕೇಳು ಅಂತಾನೆ. ಯಾವುದು? ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ದಾನ ಮಾಡುವಾಗ ಯಾವಾಗಲೂ ದಾತವ್ಯಮಿತಿ ಯದ್ದಾನಂ, ಇದು ಕೊಡಬೇಕು. ದೇವರು ಸಂಪತ್ತು ಕೊಟ್ಟಿದ್ದೇ ಕೊಡಕ್ಕಾಗಿ ಕೊಟ್ಟಿದ್ದು, ದಾನಕ್ಕಾಗಿ ಕೊಟ್ಟಿದ್ದು. ದುಡ್ಡಿರೋದೇ ಧರ್ಮಕ್ಕಾಗಿ ಅಲ್ವಾ? ದೇವರೇ ಕೊಡ್ದಿದ್ರೆ ನೀವೇನು ಕೊಡ್ತಿದ್ರಿ ಅಲ್ವಾ? ದೇವರು ಕೊಟ್ಟದ್ದಕ್ಕೆ ತಾನೇ ಕೊಡ್ತೀರಿ. ಹಾಗಾದರೆ ಕೊಡುವಾಗ ಎಚ್ಚರಿಕೆ ಇರಲಿ. ಈ ದೇವರು ಕೊಟ್ಟಿದ್ದಾನಲ್ಲ, ಯಾಕೆ ಕೊಟ್ಟಿದ್ದಾನೆ? ಹಂಚಲಿಕ್ಕಾಗಿ ಕೊಟ್ಟಿದ್ದಾನೆ, ಕೊಡಲಿಕ್ಕಾಗಿ ಕೊಟ್ಟಿದ್ದಾನೆ, ದಾನಕ್ಕಾಗಿ ಕೊಟ್ಟಿದ್ದಾನೆ. ದಾಸರಂತಾರೆ, ದಾನವೇ ಭೂಷಣ ಇರುವ ಹಸ್ತಂಗಳಿಗೆ. ದೇವರು ಕೊಟ್ಟ ಕೈಗೆ, ದೇವರು ಕೊಟ್ಟ ಸಂಪತ್ತಿಗೆ ಭೂಷಣ ಯಾವುದು ಅಂದರೆ ಕೈಯೆತ್ತಿ ಕೊಡಬೇಕಂತ, ಧೈರ್ಯವಾಗಿ ಕೊಡಬೇಕಂತ ಅಲ್ರಿ. ಕೆಲವರು ಕೊಡ್ತಿರ್ತಾರೆ, ಈ ಪಕ್ಕದವ್ರು ಹೇಳ್ತಾರೆ, ಅಯ್ಯೋ ಒಂದೇ ಸತಿ ಎಲ್ಲ ಕೊಡಬೇಡಿ, ವರ್ಷದ ತಿಥಿ ಬರುತ್ತೆ ಆವಾಗ ಮತ್ತೆ ಕೊಡಬೇಕು, ಏನು ಕೊಡಬೇಕು ಅಂದ್ಕೊಂಡಿದ್ದೀರೋ ಅರ್ಧರ್ಧ ಮಾಡಿ ಕೊಟ್ಬಿಡಿ ಅಂತ. ಶಾರ್ಟ್ ಹ್ಯಾಂಡು, ಅರ್ಧರ್ಧ ಮಾಡಿಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಅವನೇನೋ ಕೊಡೋನು ಚೆನ್ನಾಗಿ ಕೊಡ್ತಿರ್ತಾನೆ, ನೀವು ಅವ್ನು ನೋಡಿ ಖುಷಿ ಪಡಿ, ಅವ್ನಿಗೆ ಹೇಳಿ, ಪುಣ್ಯಾತ್ಮರಪ್ಪ ಏನು ಧೈರ್ಯ, ಎಷ್ಟು ದಾನ ಮಾಡಿ, ನಿಮ್ಮನ್ನು ನೋಡಿ ಕಲಿಬೇಕು, ಇಷ್ಟಂದ್ರೆ ಸಾಕು ಅವನಿಗೆ ಖುಷಿ, ಇವನಿಗೆ ಪುಣ್ಯ. ತಾವೂ ಮಾಡಲ್ಲ, ಮಾಡೋರನ್ನ ಕಂಡ್ರೂ ಆಗಲ್ಲ. ಇದು ದುರ್ಬುದ್ಧಿ. ಯಾವಾಗಲೂ ದಾನ ಮಾಡುವಾಗ ಇದು ನನ್ನ ಕರ್ತವ್ಯ, ದಾತವ್ಯ ಮಿತಿ ಯದ್ದಾನಂ. ಆಮೇಲೆ ದಾನ ಮಾಡುವಾಗ ಯಾರು ದಾನ ತಗೊಳ್ತಾನಲ್ಲ ಅವನ ಕಡೆಯಿಂದ ಯಾವ ಉಪಕಾರವನ್ನು ಬಯಸಿ ದಾನ ಮಾಡಬಾರ್ದು. ಕೆಲವರು ದಾನ ಮಾಡುವಾಗ ಛತ್ರಿ ದಾನ ಮಾಡ್ತಾರೆ. ಕೊಟ್ಟವ್ರಿಗೆ ಹೇಳ್ತಾರೆ, ನೀವು ನಿಮ್ಮಪ್ಪ ಹೋದ ನಂಗೆ ಛತ್ರಿ ಕೊಟ್ಟಿದ್ರಲ್ಲ, ನಾನು ಇನ್ಯಾರು ಕೊಡಲಿ, ಅದಕ್ಕೆ ನಿಮಗೆ ಕೊಡ್ತೀನಿ ಅಂತ ಅವರು ದಾನ ಮಾಡಿದ್ರು ಅಂತ ಮತ್ತೆ ಅವ್ರಿಗೆ ದಾನ. ಆಹಾ, ಅನುಪಕಾರಿಣೆ, ಅವರಿಂದ ಯಾವ ಉಪಕಾರವನ್ನು ಬಯಸದೆ. ಕೆಲವರು ದಾನ ಮಾಡೋದೇ ಬೇಕಾದವ್ರಿಗೆ ದಾನ ಮಾಡ್ತಾರೆ, ಅಳಿಯಂದ್ರಿಗಷ್ಟೇ ದಾನ ಮಾಡ್ತಿರ್ತಾರೆ, ಮಿಕ್ಕ ಯಾರಿಗೂ ದಾನ ಅನ್ನೋದು ಇಲ್ಲೇ ಇಲ್ಲ. ಮುತ್ತೈದೆ ಅಂದರೆ ಮಗಳು, ಬ್ರಾಹ್ಮಣ ಅಂದರೆ ಅಳಿಯ, ಏನು ಕೊಡೋದಿದ್ರೂ ಅಲ್ಲೇ ಕೊಡಬೇಕು ಅಂತ ಹಿಂಗೆ ಅಂದ್ಕೊಂಡಿರ್ತಾರೆ. ಅನುಪಕಾರಿಣೆ,
ಕರೆಕ್ಟ್ ಆಚಾರ ನಮ್ಮ ಮಳಿ ಅಂದರೆ ಏನು ಉಪಕಾರ ಇಲ್ಲ, ಅದಕ್ಕೆ ಅವರಿಗೆ ಎಲ್ಲ ಕೊಡ್ತೀವಿ. ಹಾಗೆಲ್ಲ ದಾನ ಮಾಡಬಾರ್ದು. ದಾನ ಮಾಡ್ಬೇಕಾದ್ರೆ ಉತ್ತಮರಿಗೆ ದಾನ ಮಾಡಬೇಕು. ಅವ ಸಂಬಂಧಿಕ ಆಗಿರಬಾರ್ದು, ಶಾಸ್ತ್ರವನ್ನು ಓದಿರಬೇಕು, ಬಹು ಕುಟುಂಬಿ ಆಗಿರಬೇಕು, ಶ್ರೋತ್ರಿಯನಾಗಿರಬೇಕು, ವೇದಾಧ್ಯಯನ ಮಾಡಿರಬೇಕು, ಮನೆ ತುಂಬ ಮಕ್ಕಳಿರಬೇಕು, ಕೊಟ್ಟಿದ್ದನ್ನು ಸ್ವೀಕಾರ ಮಾಡಿ ಉಪಭೋಗ ಮಾಡುವ ಯೋಗ್ಯತೆ ಅವನಿಗಿರಬೇಕು. ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಅವ್ರಿಗೊಂದು ದೊಡ್ಡ ಹಲಸಿನಣ್ಣು ದಾನ ಮಾಡಿಬಿಡೋದು. ಇಬ್ಬರು ಹಲಸಿನಣ್ಣು ತಿನ್ನಲ್ಲ, ಶುಗರ್ ಫ್ಯಾಕ್ಟ್ರಿ ಇರುತ್ತೆ, ಏನು ತಿನ್ಬೇಕ್ರಿ ಇವರು? ಅಂಥವ್ರಿಗೆ ಮಾಡಬಾರ್ದು, ಕೊಡಬಾರ್ದು. ಮನೇಲಿ 8-10 ಮಕ್ಕಳಿದ್ದವ್ರ ಮನೆಗೆ ಹಣ್ಣು ಕೊಟ್ಟರೆ ಒಂದು ಹಣ್ಣಿಗೆ 10 ಜನ ತಿಂತಿರ್ತಾವೆ, ಅಂಥವ್ರಿಗೆ ಕೊಡಬೇಕು. ಅನುಪಕಾರಿಣಿ ಮತ್ತು ತುಂಬ ಬಹುಕುಟುಂಬಿನೇ, ತುಂಬ ಕುಟುಂಬಿ ಆಗಿರ್ಬೇಕು, ಅವನು ಕೊಡಬೇಕು. ದೇಶ ಕಾಲೇಚ ಪಾತ್ರೇಚ, ದೇಶ ಕಾಲ ಪಾತ್ರ ನೋಡಿ ಕೊಡಬೇಕಂತೆ. ದೇಶಕ್ಕೆ ನೋಡ್ಕೊಂಡು ಕೊಡಬೇಕು, ಕಾಲಕ್ಕೆ ನೋಡಿಕೊಡ್ಬೇಕು ಅಲ್ವಾ. ಒಳ್ಳೆ ಚಳಿಗಾಲದಲ್ಲಿ ಯಾವುದೋ ತಣ್ಣನೆಯ ಪದಾರ್ಥವನ್ನು ದಾನ ಮಾಡಬಾರ್ದು. ಒಳ್ಳೆ ಬೇಸಿಗೆ ಕಾಲ, ದೊಡ್ಡ ದೊಡ್ಡ ರಗ್ಗುಗಳನ್ನ ಅವ್ರು ಹೊದಿಸ್ಬಿಡೋದು. ಮೊದಲೇ ಸೆಕೆ ಉಡುಪಿಲಿ ಒದ್ದಾಡ್ತಿರ್ತಾನೆ, ಅವನು 2-3 ರಗ್ಗು ಅಲ್ಲ, ಅವ್ನಿಗೆ ಅದು ಮಾಡಿ. ಯಾವ ಕಾಲ ದೇಶ ಪಾತ್ರ ನೋಡಬೇಕು. ಅವ ಎಂಥ ಬ್ರಹ್ಮಚಾರಿ, ಅವ್ನಿಗೆ ಹೋಗಿ ಶಯ್ಯಾದಾನ ಕೊಟ್ಬಿಡೋದು. ಹಾಗೆಲ್ಲ ಕೊಡಬಾರ್ದು. ನೋಡಿ ಯಾರಿಗೆ ಏನು ಕೊಡಬೇಕು ನೋಡ್ಕೊಂಡು ಕೊಡಬೇಕು. ಅದನ್ನು ನೋಡಿ ಇದನ್ನು ಸಾತ್ವಿಕ ಅಂತ ಕರೀತಾರೆ. ಯತ್ಯುಪ್ರತ್ಯುಪಕಾರಾರ್ಥಂ ಫಲಂ ಉದ್ದಿಶ್ಯ ವಾ ಪುನಃ ದೀಯಚೇಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂಸ್ಮೃತಂ. ಅವರಿಂದ ನಮಗೇನು ಉಪಕಾರ ಇದೆ ಅಂತ ವಿಚಾರ ಮಾಡಿ ದಾನ ಮಾಡ್ತಾನಲ್ಲ, ಅದು ರಾಜಸ. ಈ ದಾನ ಮಾಡಿದ್ರೆ ಆ ಲೋಕ ಸಿಗುತ್ತಂತೆ, ಈ ಲೋಕ ಸಿಗುತ್ತಂತೆ, ಈ ಫಲ ಬರುತ್ತಂತೆ ಅಂತ ಫಲದ ಉದ್ದೇಶ ಮಾಡ್ತಾನೆ, ಅದು ರಾಜಸ. ಟೇಬಲ್ ಕೆಳಗೆ ಸಂಪಾದನೆ ಮಾಡಿದ ದುಡ್ಡನ್ನು ದಾನ ಮಾಡ್ತಾನೆ, ಅನ್ಯಾಯ ಮಾರ್ಗದಿಂದ ರಾಂಗ್ ರೂಟಿಂದ ಬಂದ ದುಡ್ಡನ್ನು ದಾನ ಮಾಡ್ತಾನೆ, ಇದು ರಾಜಸ. ನೋಡಿ, ಬಿಡಿ ಅಂತ ಹೇಳಿಲ್ಲ, ಹೀಗಾದರೂ ಮಾಡಿ, ಬಿಡಬೇಡಿ, ಮಾಡಿ. ಯಾವತ್ತಾರ ಒಂದಿನ ಒಳ್ಳೆ ಬುದ್ಧಿ ಭಗವಂತ ಕೊಡ್ತಾನೆ. ಆ ಥರ ನಮ್ಮಲ್ಲಿ ಅಂಥ ದಾನ ಮಾಡುವಂಥ ದುಡ್ಡು ಯಾವುದೂ ಇಲ್ಲ ಆಚಾರ್ಯ ಅಂದ್ಬಿಟ್ರೆ ಏನು ಮಾಡ್ತೀರಿ? ಹಂಗೆ ಮಾಡಿಬಿಡ್ರಿ. ರಾಜಸ ಇದ್ದರೂ ಮಾಡಿ, ಮುಂದೆ ಸಾತ್ವಿಕರಾಗ್ತೀರಿ. ಆದರೆ ರಾಜಸ ದಾನ ಇದು. ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯ ದೀಯತೆ ಅವಜ್ಞಾತಂ ತದ್ದಾನಂ ತಾಮಸ ಉದಾಹೃತಂ. ಅಶುಚಿಯಾದಂತಹ ದೇಶದಲ್ಲಿ, ಅಶುಚಿಯಾದಂತಹ ಕಾಲದಲ್ಲಿ ದಾನ ಮಾಡ್ತಕ್ಕಂಥದ್ದು, ಅಪಾತ್ರರಿಗೆ ದಾನ ಮಾಡ್ತಕ್ಕಂಥದ್ದು. ಸ್ನಾನ ಮಾಡಲ್ಲ, ಸಂಧ್ಯಾ ವಂದನೆ ಮಾಡೋಲ್ಲ, ಒಂದು ಪರಿಶೇಚನೆ ಇಲ್ಲ, ಅಳಿಯ ಅದೇ ಒಂದು ದೊಡ್ಡ ಮುಖ್ಯ ಪಾತ್ರತ್ವ, ಅವನಿಗೆ ದಾನ ಮಾಡಬಾರ್ದು. ಅವನಿಗೆ ಈಗಾಗಲೇ ಕನ್ಯಾದಾನ ಮಾಡೇ ಸಾಕಾಗಿರುತ್ತೆ ನಿಮಗೆ. ಬೇರೆ ದಾನ ಉತ್ತಮರಿಗೆ, ಇನ್ನಾದರೂ ಆದದ್ದಾಯಿತು, ಇನ್ನಾದರೂ ಒಳ್ಳೆಯ ದಾನ ಉತ್ತಮರಿಗೆ ಮಾಡಬೇಕು. ಅದರಿಂದ ಇದು ತಾಮಸ ದಾನ ಅಂತ ಕರೆಯುತ್ತೆ ಅಂತ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರ. ಆ ಭಗವಂತ ಜಗತ್ತಿಗೆ ಆಧಾರ, ಓತಪ್ರೋತನಾಗಿರುವ ಕಾರಣ ಅವನನ್ನು ಓಂ ಅಂತ ಕರಿತಾ ಇದ್ದಾರೆ, ಅವನನ್ನು ತತ್ ಅಂತ ಕರಿತಾ ಇದ್ದಾರೆ. ಗುಣಪೂರ್ಣ ಆದ ಕಾರಣ ಸತ್ ಅಂತ ಕರಿತಾ ಇದ್ದಾರೆ. ಓಂ ತತ್ ಸತ್, ಇದು ಭಗವಂತನ 3 ನಾಮಗಳು. ಇದು ಬ್ರಾಹ್ಮಣರು ವೇದ ಮತ್ತು ಯಜ್ಞ ಸೃಷ್ಟಿಕಾಲದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇಂತಹ ಭಗವಂತನನ್ನು ಯಾವುದೇ ಒಂದು ಸತ್ಕರ್ಮ ಮಾಡುವಾಗ ಸಜ್ಜನನಾದವ ತಸ್ಮಾದ್ ಓಮಿತಿ ಉದಾಹೃತ್ಯ ಯಜ್ಞದಾನ ತಪಕ್ರಿಯಾ ಪ್ರವರ್ತಂತೆ ವಿಧಾನೋಕ್ತಾ ಸತತಂ ಬ್ರಹ್ಮವಾದಿನ. ಭಗವಂತನನ್ನು ಬಲ್ಲಂತಹ ಜ್ಞಾನಿಗಳು, ಸಾತ್ವಿಕರಾದವರು ಯಾವಾಗಲೂ ಯಾವುದೇ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಬೇಕಾದರೂ ಭಗವಂತನ ನಾಮವಾದ ಓಂಕಾರದಿಂದ ಆರಂಭಿಸಿ ವಿದ್ಯುಕ್ತವಾದ ಕರ್ಮವನ್ನು ಮಾಡ್ತಾರೆ. ಆ ಭಗವಂತ ವೇದವೇದ್ಯನಾದ ಆ ಸ್ವಾಮಿ ನನಗೆ ಆಶ್ರಯನಾಗಲಿ, ಅವನೇ ನನಗೆ ಅನುಗ್ರಹ ಮಾಡಲಿ ಅಂತ ಬೇರೆ ಯಾವುದೇ ಸ್ವರ್ಗಾದಿಗಳ ಫಲ ನನಗೆ ಬೇಡ ಅಂತ ಅದನ್ನು ಆಶೆ ಮಾಡದೆ ತಪಸ್ಸು, ಕ್ರಿಯೆ, ದಾನ ಇವೆಲ್ಲ ಮಾಡ್ತಾರೆ. ಅವರು ಉತ್ತಮರಾಗಿರ್ತಕ್ಕಂಥವರು ಅಂತ ಕೃಷ್ಣ ಪರಮಾತ್ಮ ಹೀಗೆಲ್ಲ ಉಪದೇಶ ಮಾಡ್ತಾ, ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥಯುಜ್ಯತೆ. ಅರ್ಜುನ, ಭಗವಂತ ಎಲ್ಲ ಗುಣಗಳಿಂದ ಪರಿಪೂರ್ಣನಾದ ಕಾರಣ ಅವನನ್ನು ಸತ್ ಅಂತ ಕರೀತಾ ಇದ್ದಾರೆ. ಅದರ ಜ್ಞಾನ ಹೋಮ ಹವನ ದಾನ ಮಾಡುವಾಗ ಸಾತ್ವಿಕನಿಗೆ ಇರುತ್ತೆ. ಈ ಸತ್ತನ್ನುವಂತಹ ಶಬ್ದ ಉತ್ಪತ್ತಿ ಸದ್ಗುಣಶಾಲಿತ್ವ,
ಪ್ರಶಸ್ತವಾದ ಕರ್ಮಗಳಲ್ಲಿ ಇದರ ಪ್ರಯೋಗ ಇರತಕ್ಕಂಥದ್ದು. ಹಾಗಾಗಿ ಸಜ್ಜನರಾದವರು ತಾವು ಮಾಡುವಂತಹ ಯಜ್ಞಾದಿ ಕರ್ಮಗಳು ಅದು ಸಾತ್ವಿಕವಾಗಬೇಕಾದರೆ ಈ ಓಂ ತತ್ ಸತ್ ಬ್ರಹ್ಮನ ನಾಮತ್ರಯ ಇದಕ್ಕೂ ಯಜ್ಞ ಅಂತ ಕರೆದಿದ್ದಾರೆ. ಇದು ಭಗವಂತನ ಪ್ರತಿಮೆ ಇದ್ದ ಹಾಗೆ. ಹಾಗೆ ಭಗವಂತ 23ನೆಯ ಶ್ಲೋಕದ ನಂತರ ಇದುವರೆಗೆ ಈ ತತ್ಸತ್ ಅನ್ನುವಂತಹ ಭಗವಂತನ 3 ನಾಮಗಳನ್ನು ಉಚ್ಚಾರಣೆ ಮಾಡ್ತಾ ಯಜ್ಞೆ ತಪಸ್ಸಿ ದಾನೇ ಚ ಸ್ಥಿತಿ ಸದಿತಿಚ್ಚೋಚ್ಯತೆ ಕರ್ಮಚೈವ ತದೀಯರ್ಥಂ ಸದಿತ್ಯೇವಾಭಿಧೀಯತೆ. ಸಾತ್ವಿಕನಾದಂತಹ ಸಜ್ಜೀವನಿಗೆ ತಾನು ಮಾಡುವಂತಹ ಕರ್ಮದಲ್ಲಿ ಎಲ್ಲ ಕಾಲದಲ್ಲಿ ಭಗವಂತನಲ್ಲಿ ನಿಷ್ಠೆ ಇರುತ್ತೆ. ಯಾಕಂತಂದರೆ ಯಜ್ಞ ತಪಸ್ಸು ದಾನ ಇದು ಎಲ್ಲ ಕರ್ಮಗಳಿಂದ ಭಗವಂತ ತನಗೆ ನಿಶ್ಚಯವಾಗಿ ಉತ್ತಮವಾದ ಫಲವನ್ನು ಕೊಡ್ತಾನೆ. ಆದ ಕಾರಣ ಅವನನ್ನು ಸತ್ ಅಂತ ಕರೀತಾ ಇದ್ದಾರೆ. ತಾನು ಮಾಡುವಂಥ ಈ ಕರ್ಮ ಎಲ್ಲ ಭಗವಂತನಿಗೋಸ್ಕರವಾಗಿ ಭಗವಂತ ಪ್ರೀತನಾಗಲಿ ಅನ್ನುವ ಮನೋಭಾವ ಸಾತ್ವಿಕನಿಗೆ ಮಾತ್ರ ಬರುತ್ತೆ. ಆದ ಕಾರಣ ಈ ಸತ್ ಶಬ್ದವನ್ನು ಅಲ್ಲಿ ಅವನು ಪ್ರಯೋಗ ಮಾಡುವ ಕಾರಣ ಭಗವಂತನಿಗೆ ಸತ್ ಅಂತ ಕರೀತಾ ಇದ್ದಾರೆ ಅಂತ ಹೇಳ್ತಾ ಅಶ್ರದ್ಧೆಯ ಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತ್ ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ಪ್ರೇತ್ಯನೋ ಇಹ. ಯಾವುದೇ ಒಂದು ಕರ್ಮ ಇರಲಿ, ಅದು ಯಜ್ಞ ಇರ್ಬೋದು, ಹೋಮ ಇರ್ಬೋದು, ದಾನ ಇರಬಹುದು, ತಪಸ್ಸಿರ್ಬೋದು, ಎಷ್ಟೇ ವಿಧಿವತ್ತಾಗಿ ತಾನು ಮಾಡಿದರೂ ಕೂಡ ಶ್ರದ್ಧೆ ಇಲ್ಲ ಅಂತಾದರೆ ಅದು ಸತ್ಕರ್ಮ ಆಗೋಲ್ಲ. ಮೊದಲ ಪ್ರಶ್ನೆ ವಿಧಿಯನ್ನು ತಿಳಿದಿಲ್ಲ, ಶ್ರದ್ಧೆ ಇದೆ, ಅವನು ಯಾರು ಅಂತ ಕೇಳಿದ್ದು. ಆ ಶ್ರದ್ಧೆಯ 3 ಬೇರೆ ಬೇರೆ ಅವಸ್ಥೆಗಳನ್ನು ಭಗವಂತ ತಿಳಿಸಿಕೊಟ್ಟು ಕಡೆಯ ಮಾತಿನಲ್ಲಿ ಹೇಳ್ತಾನೆ, ಬರೀ ವಿಧಿ ತಿಳಿದಿದ್ದರೆ ಸಾಲದು, ಶ್ರದ್ಧೆಯೂ ಬೇಕು. ಅಶ್ರದ್ಧೆಯ ಹುತಂ, ಹೋಮ ಮಾಡ್ತಾನೆ, ಬೇಕಾದ ತಿಳಿದಿದ್ದಾನೆ, ಗೊತ್ತವನಿಗೆ ಎಲ್ಲ ಪುರುಷ ಸೂಕ್ತದ ಪ್ರತಿ ಶಬ್ದಕ್ಕೆ ಅರ್ಥ ಗೊತ್ತು, ಎಲ್ಲ ಗೊತ್ತಿದೆ, ಹೇಗೆ ಹೋಮ ಮಾಡಬೇಕು ಎಲ್ಲ ಗೊತ್ತಿದೆ, ಎಲ್ಲ ಮಾಡ್ತಾನೆ, ಶ್ರದ್ಧೆ ಇಲ್ಲ. ಸುಮ್ಮನೆ ನಿಮಗೆ ಉದಾಹರಣೆಗೆ ಹೇಳಬೇಕಂದ್ರೆ, ಒಳ್ಳೆ ಅಡುಗೆ ಮಾಡಿದ್ದಾನೆ, ಒಳ್ಳೆ ಪಾಯಸ ಮಾಡಿದ್ದಾನೆ, ಏನು ಹಾಕಬೇಕೋ ಎಲ್ಲ ಹಾಕಿದ್ದಾನೆ, ನಿಮಗೆ ಬಡಿಸುವಾಗ ಶ್ರದ್ಧೆ ಇಲ್ಲ. ತಿನ್ನಿ, ಇಂಥ ಪಾಯಸ ನಿಮ್ಮ ಜನ್ಮದಲ್ಲಿ ತಿಂದಿಲ್ಲ, ತಿನ್ನಿರಿ ಅಂತ 2-3 ಸೌಟು ಮೂತಿ ಮೇಲೆ ಹುಯ್ದಂಗೆ ಹುಯ್ದರೆ ಬೇಕು ಅನ್ನಿಸ್ದವನು ಬಿಟ್ಟು ಹೋಗ್ತಾನೆ ಅಲ್ವಾ. ನೀವು ಅಡುಗೆ ಚೆನ್ನಾಗೇ ಮಾಡಿರಬೇಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೂ ಪರವಾಗಿಲ್ಲ, ಬಡಿಸುವಾಗ ನಿಮ್ಮಂಥವರು ನಮ್ಮ ಮನೆಗೆ ಯಾಕೆ ಬರ್ತಾರೆ, ನಮ್ಮಂಥವರು ನಿಮಗೆ ಎಷ್ಟೋ ಜನ ಕರೆಯೋರಿದ್ದಾರೆ, ಏನೋ ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ಬಂದ್ರಿ, ನನ್ನ ಯೋಗ್ಯತೆ ಬರೀ ಅನ್ನ ನೀರು, ದಯಮಾಡಿ ಇದನ್ನೇ ದೊಡ್ಡದು ಮಾಡಿ ಸ್ವೀಕಾರ ಮಾಡಿ ಅನುಗ್ರಹ ಮಾಡಬೇಕು. ಇಷ್ಟಂದು ಬಿಟ್ಟರೆ ಅವನಿಗೆ ಭಾರಿ ಖುಷಿ, ಏನು ಹಾಕಿದ್ರು ತೊಗೊಂಡ್ಬಿಡ್ತಾನೆ ಅವನಿಗೆ. ಯಾಕಂದರೆ ಆ ಮಾತಿನ ಒಳಗೆ ಶ್ರದ್ಧೆ, ಭಗವಂತನಿಗೆ ಮುಖ್ಯವಾಗಿ ಬೇಕಾದ್ದು ಶ್ರದ್ಧೆ, ಅದರೊಳಗೂ ಸಾತ್ವಿಕ ಶ್ರದ್ಧೆ. ಸಾತ್ವಿಕ ಶ್ರದ್ಧೆ ಅಂದರೆ ಸತ್, ತಾನು ಮಾಡುವ ಎಲ್ಲ ಕರ್ಮಗಳಿಗೆ ಭಗವಂತ ಪರಿಪೂರ್ಣವಾಗಿ ಫಲವನ್ನು ಕೊಡ್ತಾ ಇದ್ದಾನೆ, ಅವನು ನೋಡ್ತಾ ಇದ್ದಾನೆ, ಅವನ ಪ್ರೀತಿಗೋಸ್ಕರವಾಗಿ ಮಾಡ್ತಾ ಇದ್ದೇನೆ. ಗುಣಪೂರ್ಣನಾದ ಸಕಲ ದೋಷಗಳಿಂದ ದೂರನಾದ ಆ ಭಗವಂತ ಈ ಕರ್ಮದಿಂದ ಪ್ರೀತನಾಗಲಿ ಅಂತ ಯಾರಿಗೆ ಈ ಶ್ರದ್ಧೆ ಇದೆ, ಭಗವತ್ ಪ್ರಜ್ಞೆ ಜಾಗೃತವಾಗಿದೆ, ಕರ್ಮ ಮಾಡುವಾಗ, ಕರ್ಮದ ಅರ್ಪಣೆ ಮಾಡುವಾಗ ಕ್ಷಣ ಕ್ಷಣಕ್ಕೆ ಭಗವತ್ ಪ್ರಜ್ಞೆ ಯಾರಿಗೆ ಜಾಗೃತವಾಗಿದೆ, ದೇವರ ಇರುವಿನ ಅರಿವು ಯಾರಿಗಿದೆ, ಅವನು ಇಹ ಮತ್ತು ಪರ 2 ಲೋಕಗಳಲ್ಲಿ ಉತ್ತಮವಾದ ಸದ್ಗತಿಯನ್ನು ಪಡಿತಾನೆ. ಎಷ್ಟೇ ವಿಧಿವತ್ತು ಮಾಡಿದರೂ ಭಗವಂತನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದರೆ ಅವು ಅಸತ್ಕರ್ಮಗಳು ಅಂತ ಕರೆಸ್ಕೊಳ್ಳುತ್ತೆ. ಅರ್ಜುನ, ಅದು ಮೇಲಿನ ಲೋಕದಲ್ಲಿಯೂ ಸುಖಕ್ಕೆ ಕಾರಣ ಆಗೋಲ್ಲ, ಇಹಲೋಕದಲ್ಲಿಯೂ ಕೂಡ ಸುಖಕ್ಕೆ ಕಾರಣ ಆಗೋಲ್ಲ. ಆದ ಕಾರಣ ನೀನು ಈಗ ಮಾಡಬೇಕಿದೆಯಲ್ಲ, ಇದು ಭಗವಂತ ಪ್ರೀತನಾಗಲಿ ಅಂತ ಹೇಳಿ ಸದ್ಭಾವನೆಯಿಂದ ಶ್ರದ್ಧೆಯಿಂದ ಭಗವಂತ ಪ್ರೀತನಾಗಲಿ ಅಂತ ನಿನ್ನ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮ ಅಂಥೇಳಿ ಯುದ್ಧವನ್ನು ಮಾಡಿ ನನಗೆ ಅರ್ಪಣೆ ಮಾಡು,
ನಿನಗೆ ಇಹಲೋಕದಲ್ಲಿಯೂ ಸುಖ, ಪರಲೋಕದಲ್ಲಿಯೂ ಸುಖ ಅಂತ ಭಗವಂತ ಶ್ರದ್ಧಾತ್ರಯ ವಿಭಾಗವನ್ನು ತಿಳಿಸ್ತಾ 17ನೇ ಅಧ್ಯಾಯದಲ್ಲಿ ಭಗವಂತ ಇಷ್ಟೆಲ್ಲ ವಿಷಯವನ್ನು ಸಂಗ್ರಹ ಮಾಡಿ ಕೊಟ್ಟಿದ್ದಾನೆ. ನಾಳೆ ಇದರ ಮಂಗಳ ಮಹೋತ್ಸವ. ನಿಜವಾಗಿ ನೋಡಿದ್ರೆ ಮುಂದೊಮ್ಮೆ ಕೂಡ ಹೇಳುವಾಗ ಈ ಕಡೆ 18ನೇ ಅಧ್ಯಾಯದಲ್ಲಿರುವ ಶ್ಲೋಕವನ್ನೇ 18 ದಿನ ಹೇಳುವಷ್ಟಿದೆ. ಯಾಕಂದರೆ 70ಕ್ಕೂ ಮಿಕ್ಕ ಶ್ಲೋಕಗಳಲ್ಲಿ ಕೃಷ್ಣ ಪರಮಾತ್ಮ ಸಮಗ್ರ ಭಗವದ್ಗೀತೆಯ ಉಪಸಂಹಾರವನ್ನು ಮಾಡ್ತಾ ಇದ್ದಾನೆ. ಆ ಭಗವಂತ ಭಗವದ್ಗೀತೆಯಲ್ಲಿ ಏನೆಲ್ಲ ವಿಚಾರವನ್ನು ಹೇಳಿದ್ದಾನೆ ಅದಷ್ಟನ್ನು 1 ಗಂಟೆ 45 ನಿಮಿಷದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಉಪಸಂಹಾರ ಮಂಗಳದ ಒಂದು ಕಾರ್ಯಕ್ರಮ ಕಾರಣ ನಾಳೆ 18ನೇ ಅಧ್ಯಾಯದಲ್ಲಿ ಬಂದಂತಹ ಸಮಗ್ರ ಗೀತೆಯ ಸಾರವನ್ನು ಯಥಾಶಕ್ತಿ ಯಥಾಮತಿ ತಿಳಿಸಿ ಭಗವಂತನಿಗೆ ಅರ್ಪಿಸುವಂಥ ಈ ಮಹೋತ್ಸವದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೆ.